ಆಲ್ಮೋಸ್ಟ್ ಜನರಿಗೆ ಗೊತ್ತಿರೋದು ಒಂದೇ ಆಪ್ಷನ್, ಮನೆ ಒಡೆದಾಕಬೇಕು ಅಥವಾ ಅದನ್ನು ಚೇಂಜ್ ಮಾಡಬೇಕು, ಆ ಪ್ಲೇಸನ್ನು ಚೇಂಜ್ ಮಾಡಬೇಕು ಅನ್ನೋದು. ಈಗ ಮನೆ ಒಡೆದು ಹಾಕದೆ ವಾಸ್ತುನ ಸರಿ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಮಾಡ್ಬೋದು. ವಿತೌಟ್ ಬ್ರೇಕಿಂಗ್ ಸೊಲ್ಯೂಷನ್ಸಲ್ಲಿ ನೋಡಿ, ಪಿರಮಿಡ್ ವಾಸ್ತು ಅನ್ನೋ ಕಾನ್ಸೆಪ್ಟ್ ಇರ್ತಕ್ಕಂಥದ್ದೇ ವಿತೌಟ್ ಬ್ರೇಕಿಂಗ್ ಸೊಲ್ಯೂಷನ್ಸ್. ಬಟ್ ನನಗನ್ಸುತ್ತೆ ಎನರ್ಜಿ ಅಂದಾಗ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಅದು ಹೆಂಗೆ ಅದು ಪಾಸಿಟಿವ್ ಎನರ್ಜಿನ ಮಾತ್ರ ಇದು ಮಾಡ್ಕೊಳ್ಳುತ್ತೆ? ಅಲ್ಲ ನೋಡಿ, ಪಿರಮಿಡ್ಸ್ ಅಂತಂದಾಗ ನಿಮಗೆ ಪಾಸಿಟಿವಿಟಿನೇ ರಿಸೀವ್ ಮಾಡೋದು. ಈಗ ದೇವಸ್ಥಾನಕ್ಕೆಲ್ಲ ಹೋದಾಗ ನಿಮಗೆ ನೋಡಿ, ಅಲ್ಲಿ ದೇವರುಗಳೆಲ್ಲ ಇಕ್ಕಿರ್ತಾರೆ ಅಲ್ವಾ, ಸಾಮಾನ್ಯವಾಗಿ ನೀವು ನೋಡಿರ್ತೀರ. ಹೀಗೆ ಯಾವ್ಯಾವ ಸಮಸ್ಯೆಗಳಿಗೆ ಪಿರಮಿಡ್ ಇದೆ ನೋಡಿ, ಇದು ಫೌಂಡೇಶನ್ ಏನು ಮಾಡಿದ್ದೀರ ನೀವು, ಸರಿಯಾದ ಟೈಮಲ್ಲಿ ಮಾಡಿಲ್ಲ ನೀವು, ಮತ್ತು ಅದು ಆಯ ಕೂಡ ಚೆನ್ನಾಗಿಲ್ಲ. ಸೊ ಇದಕ್ಕೆ ಈ ಒಂದು ಸಿಂಪಲ್ಲಾಗಿ ಹೇಳ್ತೀನಿ, ಸ್ವಲ್ಪ ಆಯ ಚೇಂಜ್ ಮಾಡಿ ಈ ಒಂದು ಬ್ರಹ್ಮಸ್ಥಾನವನ್ನು ಆ್ಯಕ್ಟಿವೇಟ್ ಮಾಡಿ. ಬ್ರಹ್ಮಸ್ಥಾನವನ್ನು ಒಂದು ಎನರ್ಜೈಸ್ ಮಾಡ್ತಾ ಇದ್ದಂಗೆ, ಬ್ರಹ್ಮಸ್ಥಾನ ಇಸ್ ಸೋಲ್ ಆಫ್ ದಿ ಪ್ರಾಪರ್ಟಿ. ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಾಗತ್ತೆ, ಮತ್ತು ನಿಮ್ಮ ಹತ್ರ ದುಡ್ಡು ಇರಲಿ ಇಲ್ದೋಗಲಿ ನಿಮ್ಮ ಮನೆ ಬೇಗ ಕಂಪ್ಲೀಟ್ ಆಗುತ್ತೆ. ಸರ್ ನೋಡಿ, ಪಿರಮಿಡ್ಸ್ ಎಲ್ಲ ಹಾಕಬೇಕಾಗತ್ತೆ. ಪಿರಮಿಡ್ಸ್ ಕಾಸ್ಟು ನಿಮ್ಗೊಂದು 50,000 to 60,000 ರೂಪೀಸ್ ಆಗುತ್ತೆ ಹೇಳಿದೆ, ಒಂದು 30-40 ಮೆಜರ್ಮೆಂಟು. ಸರಿ ಸರ್ ಆಯಿತು, ಆಗಿಲ್ಲ ಅಂದರೆ ಹೆಂಗೆ ಅಂದರು. ಸರ್ ಆಗಲಿಲ್ಲ ಅಂತಂದರೆ ನಾನು ನಿಮ್ಗೆ ಡಬಲ್ ಪೇ ಮಾಡ್ತೀನಿ. 25 दिन में पैसा डबल. ಓಕೆ, ನಾನು ಇದನ್ನೇ ಕೇಳಬೇಕು ಅಂತಿದ್ದೆ. ಈಗ ಏನಾದರೂ ದುಡ್ಡಿನ ವಿಷಯದಲ್ಲಿ ಯಾರಿಗಾದ್ರೂ ಸಮಸ್ಯೆ ಇದೆ, ಅದಕ್ಕೊಂದು ಬೇರೆ ಪಿರಮಿಡ್, ಅಥವಾ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಅದಕ್ಕೊಂದು ಬೇರೆ ಪಿರಮಿಡ್, ಅದು ಹೇಗೆ ಡಿಸೈಡ್ ಆಗುತ್ತೆ? ಹಾಗಿದೆಯಾ ಅಂದರೆ ಇದಕ್ಕೊಂದು ಬೇರೆ ಅದಕ್ಕೊಂದು ಬೇರೆ ಅನ್ನೋದು ಅದು ಶೇಪ್ ಮೇಲೆ ಇರುತ್ತೆ? ನಮ್ಮವರು 1984ಇಂದ ಪಿರಮಿಡ್ಸ್ನ ಬಳಸ್ತಾ ಇದ್ದಾರೆ, ಮತ್ತು ಅವರು ಪಿರಮಿಡ್ ಡೀಲರ್ ಕೂಡ ಹೌದು. ಓಕೆನಾ, ಅವ್ರಿಗೆ ಲಕ್ಕಿ ಡಿಪ್ಪಲ್ಲಿ ಕಾರ್ ಬಂದಿದೆ. ಓಕೆ, ಸೊ ಅಂದರೆ ಈಗ ಲೈಫಲ್ಲಿ ಮ್ಯಾಜಿಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಈ ಮ್ಯಾಜಿಕನ್ನು ಪಿರಮಿಡ್ ಮಾಡುತ್ತಾ? ಮಾಡುತ್ತೆ, ಬಟ್ ಅವರು ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಬೇಕು. ಇನ್ಸ್ಟಾಲೇಷನ್ಸು ಕೂಡ ಇಲ್ಲಿಂದ ನಾವು ಅಲ್ಲಿಗೆ ಕಳಿಸ್ಕೊಟ್ಬಿಟ್ಟು ಬೈ ಝೂಮಲ್ಲಿ ಅವ್ರಿಗೆ ಇದು ಮಾಡಿಕೊಟ್ರಿ, ಇನ್ಸ್ಟಾಲೇಷನ್ಸ್ ಮಾಡಿಕೊಟ್ಟು ಒಂದು 6 months 1 yearಗೆ ಅವ್ರು ಏನೊಂದು ಕೆಲಸ ಮಾಡ್ತಾಯಿದ್ರು. ಸೊ ಈ ಹ್ಯಾಸ್ ಓಪನ್ಡ್ ನ್ಯೂ ಕಂಪನಿ. ಓಕೆ, ವಿತಿನ್ 1 year. ಆಮೇಲೆ 2nd yearಗೆ ಅವ್ರೇನು ಬಾಡಿಗೆ ಮನೆಗಿದ್ರು ಸ್ವಂತ ತೊಗೊಂಡ್ರದು. ಓಕೆ, ಆಮೇಲೆ ಒಂದು ಅಗೇನ್ 2-3 yearsಗೆ ಇನ್ನೊಂದು ಕಂಪ್ನಿ ಇನ್ನೊಂದು ದೇಶದಲ್ಲಿ ಓಪನ್ ಮಾಡಿದ್ರು. ವೀಕ್ಷಕರೇ ನಮಸ್ಕಾರ, ಫಾರ್ಚೂನ್ ಪಿರಮಿಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾವು ಮಾತಾಡೋದಕ್ಕಿರುವಂಥ ವಿಚಾರ, ಲಾಸ್ಟ್ ಎಪಿಸೋಡಲ್ಲಿ ನೀವು ನೋಡಿರಬಹುದು, ನಾವು ಹೊಸ ಮನೆಯನ್ನು ಕಟ್ಟಿದಾಗ ವಾಸ್ತು ಹೇಗಿರಬೇಕು ಅನ್ನುವಂಥ ವಿಚಾರದ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ನಾವು ಕಟ್ಟಿರುವಂತಹ ಮನೆಯ ವಾಸ್ತು ಸರಿ ಇಲ್ಲ ಅಂತ ಇದ್ದರೆ, ಗೋಡೆ ಓಡಿದೆ, ಅದನ್ನು ಮೆಸ್ಸಿ ಮಾಡಿದೆ, ಹೇಗೆ ಆ ವಾಸ್ತುನ ಸರಿಪಡಿಸ್ಕೋಬೇಕು ಅನ್ನೋ ವಿಚಾರವನ್ನು ನಾವು ತಿಳ್ಕೋಬೇಕು. ಹಾಗಾಗಿ ಅದರ ವಿಚಾರವನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕಿದ್ದಾರೆ ಇಂದ್ರಧನುಷ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅದೇ ನಾನು ಹೇಳಿದೆ, ನಾವು ಲಾಸ್ಟ್ ಎಪಿಸೋಡಲ್ಲಿ ನಾವು ವಿಡಿಯೋ ಮಾಡಿದ್ವಿ, ಹೊಸ ಮನೆ ಕಟ್ಟುವಾಗ ವಾಸ್ತುಗಳು ಹೇಗಿರಬೇಕು, ಅಲ್ಲಿ ಏನೆಲ್ಲ ಬದಲಾವಣೆಗಳು ಬೇಕು, ಲಕ್ಷ್ಮಿ ಬರಬೇಕು ಅಂದರೆ ಏನು ಮಾಡಬೇಕು, ಅಡುಗೆ ಮನೆ ಯಾವ ಮೂಲೆಯಲ್ಲಿ ಇರಬೇಕು, ಅದೆಲ್ಲ ಮಾತಾಡಿದ್ವಿ. ಈಗ ಮನೆ ಆಲ್ರೆಡಿ ಕಟ್ಟಿಯಾಗಿದೆ, ಬಟ್ ವಾಸ್ತು ಸರಿ ಇಲ್ಲ ಅನ್ನುವಂಥ ವಿಚಾರ ಕೇಳಿಬರುತ್ತೆ. ಆಗ ಆಲ್ಮೋಸ್ಟ್ ಜನರಿಗೆ ಗೊತ್ತಿರೋದು ಒಂದೇ ಆಪ್ಷನ್, ಮನೆ ಒಡೆದಾಕಬೇಕು ಅಥವಾ ಅದನ್ನು ಚೇಂಜ್ ಮಾಡಬೇಕು, ಆ ಪ್ಲೇಸನ್ನು ಚೇಂಜ್ ಮಾಡಬೇಕು ಅನ್ನೋದು. ಈಗ ಮನೆ ಒಡೆದು ಹಾಕದೆ ವಾಸ್ತುನ ಸರಿ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಮಾಡ್ಬೋದು. ವಿತೌಟ್ ಬ್ರೇಕಿಂಗ್ ಸೊಲ್ಯೂಷನ್ಸಲ್ಲಿ ನೋಡಿ, ಪಿರಮಿಡ್ ವಾಸ್ತು ಅನ್ನೋ ಕಾನ್ಸೆಪ್ಟ್ ಇರ್ತಕ್ಕಂಥದ್ದೇ ವಿತೌಟ್ ಬ್ರೇಕಿಂಗ್ ಸೊಲ್ಯೂಷನ್ಸ್. ಪಿರಮಿಡ್ ವಾಸ್ತು, ಹಾಂ. ಸೊ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಇದೊಂದೇ. ಕರೆಕ್ಟಾಗಿ ಸೈಂಟಿಫಿಕ್ಕಾಗಿ ನಿಮಗೆ ಪಿರಮಿಡ್ ವಾಸ್ತುವಲ್ಲಿ ಸೊಲ್ಯೂಷನ್ಸು ಸಿಗ್ತಾ ಇದೆ. ಮೋರ್ ದೆನ್ 10 million ಪೀಪಲ್ ಯೂಸ್ಡ್ ಆ್ಯಂಡ್ ಸ್ಯಾಟಿಸ್ಫೈಡ್ ಅಕ್ರಾಸ್ ದಿ ಗ್ಲೋಬ್. 60 ಕಂಟ್ರೀಸಲ್ಲಿ ಪಿರಮಿಡ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಅವರೊಂದು ಏನು ಸಮಸ್ಯೆ ಇದೆ, ವಾಸ್ತು ಸಮಸ್ಯೆಗಳು, ಅದರಿಂದ ಹೊರಗಡೆ ಬಂದಿರತಕ್ಕಂಥ ಉದಾಹರಣೆಗಳು ಸಾವಿರಾರಲ್ಲ ಲಕ್ಷಗಳ ಗಟ್ಟೆ ಇದೆ. ಹೌದಾ? ಏನಿದು ಪಿರಮಿಡ್ ವಾಸ್ತು ಅಂದರೆ? ಈಗ ನನಗೆ ಹೊಸ್ತು ಅನಿಸುತ್ತೆ, ಸ್ವಲ್ಪ ಯುನೀಕ್ ಟಾಪಿಕ್ ಅನಿಸುತ್ತೆ. ಪಿರಮಿಡ್ ವಾಸ್ತುವಲ್ಲಿ ಇಡೀ ಮನೆಯ ವಾಸ್ತು ಸಮಸ್ಯೆ ಬಗೆಹರಿಯುತ್ತೆ ಅಂದರೆ ಹೇಗಿದು? ನೋಡಿ, ಫಸ್ಟು ಪಿರಮಿಡ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ನೋಡಿ, ಪಿರಮಿಡ್ ಅಂತಂದರೆ ರಿಸೀವಿಂಗ್ ಆಫ್ ಎನರ್ಜಿ, ಅಂದರೆ ಆಕಾಶ ತತ್ವ. ಒಂದು 51 degree 51 minute 14 second ಆ್ಯಂಗಲ್ಗೆ ಬಂದಾಗ ಆ ಒಂದು ಪಿರಮಿಡ್ ಎನರ್ಜಿ ರಿಸೀವ್ ಮಾಡ್ಕೊಳ್ಳೋ ಅನ್ನೋ ಒಂದು ಗ್ಯಾಜೆಟ್ ಆಗುತ್ತೆ. ಓಕೆನಾ? ನಮ್ಮ ಒಂದು ದೇವಸ್ಥಾನಗಳು, ಚರ್ಚು, ಮಸೀದಿ, ಇದೆಲ್ಲ ಏನಿದೆ ಕಾನ್ಸೆಪ್ಟು, ಗೋಪುರಗಳಿದೆಯಲ್ಲ, ರಿಸೀವಿಂಗ್ ಆಫ್ ಎನರ್ಜಿ, ಆಕಾಶ ತತ್ವ.
ಸೊ ನಮಗೆ ನೋಡಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ಪಾಸಿಟಿವಿಟಿ ಫೀಲ್ ಆಗುತ್ತೆ, ಆಯಿತಾ. ಏನಂತಂದರೆ ಅಲ್ಲಿ ಆ ಒಂದು ಎನರ್ಜೀಸ್ ರಿಸೀವ್ ಆಗ್ತಾ ಇರುತ್ತೆ. ಅದೇನು ಡೂಮ್ ಇರುತ್ತೆ, ಗೋಪುರಗಳು ಇರುತ್ತೆ, ಅಲ್ಲಿ ದಿನನಿತ್ಯ ಅಭಿಷೇಕ ಆಗ್ತಾ ಇರುತ್ತೆ, ದಿನನಿತ್ಯ ಮಂತ್ರ ಉಚ್ಚಾರಣೆ ಆಗ್ತಾ ಇರುತ್ತೆ, ಗಂಟನಾದ ಬೆಳಗ್ತಾ ಇರ್ತಾರೆ, ಧೂಪ ಹಾಕಿರ್ತಾರೆ, ಮತ್ತು ಮಂಗಳಾರತಿ ಮಾಡ್ತಾ ಇರ್ತಾರೆ. ಇದೆಲ್ಲ ಒಂದೊಂದು ಎನರ್ಜಿ ಫಾರ್ಮ್ ಸೋರ್ಸಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ನಮಗೆ ಮನೇಲಿ ಸಿಗದೇ ಇರತಕ್ಕಂಥ ಎನರ್ಜಿ ನೀವು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದಪ್ಪ ಒಂದು ಸ್ವಲ್ಪ ಕೆಲಸ ಚೆನ್ನಾಗಾಯಿತು, ಅಥವಾ ನಂಗೆ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು, ನನಗೇನೋ ಒಂದು ಒಳ್ಳೆಯದಾಯಿತು ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಅದೇ ರೀತಿಯಲ್ಲಿ ನಿಮಗೆ ಒಂದು ಪಿರಮಿಡ್ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಅದೊಂದು ಸ್ಟೆಬಿಲೈಸರ್ ಥರ ಕೆಲಸ ಮಾಡುತ್ತೆ. ಎನರ್ಜಿ ರಿಸೀವ್ ಮಾಡಿ ಸ್ಟೋರ್ ಮಾಡಿ ಅದು ಸ್ಟೆಬಿಲೈಸ್ ಮಾಡ್ತಾ ಇರುತ್ತೆ, ಸ್ಪ್ರೆಡ್ ಮಾಡ್ತಾ ಇರುತ್ತೆ. ಆ ರೀತಿಯಲ್ಲಿ ಪಿರಮಿಡ್ಸ್ನ ನಾವು ಎಲ್ಲ ಥರ ಸೊಲ್ಯೂಷನ್ಸ್ಗೂ ಬಳಸ್ಬೋದು. ಈ ಥರ ಪರ್ಸನಲಾಗಿ ಆದರೂ ಬಳಸ್ಬೋದು, ಮನೆಗೂ ಬಳಸ್ಬೋದು, ಮತ್ತು ಯಾವುದೇ ಥರದ್ದು ನೋಡಿ ಅದರಲ್ಲಿ ನೀವು ಒಂದು ಎನರ್ಜಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಎನರ್ಜಿ ಬ್ಲಾಕ್ ಮಾಡೋದಕ್ಕೆ, ಎನರ್ಜಿ ಎನ್ಹಾನ್ಸ್ ಮಾಡೋದಕ್ಕೆ ಈ ಥರ ಮಲ್ಟಿಪಲ್ ಆಗಿ ಪಿರಮಿಡ್ಸ್ನ ಬಳಸ್ಬೋದು. ಎಸ್, ಅಂದರೆ ನೀವೀಗ ಹೇಳಿದ್ರಿ ಪಿರಮಿಡ್ಸನ್ನು ನಾವು ಎನರ್ಜಿ ತಗೊಳ್ಳೋದಕ್ಕೆ ಮತ್ತು ಆ ಒಂದು ಪಾಸಿಟಿವ್ ಅಂದರೆ ವೈಬ್ ತಗೊಳ್ಳೋದಕ್ಕೆ ಅಲ್ವಾ ನಾವು ಬಳಸ್ತೀವಿ ಅಂತ. ಬಟ್ ನನಗನ್ಸುತ್ತೆ ಎನರ್ಜಿ ಅಂದಾಗ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಅದು ಹೆಂಗೆ ಅದು ಪಾಸಿಟಿವ್ ಎನರ್ಜಿನ ಮಾತ್ರ ಇದು ಮಾಡ್ಕೊಳ್ಳುತ್ತೆ? ಪಿರಮಿಡ್ ಆ ನೆಗೆಟಿವಿಟಿನೆಲ್ಲ ತಗೊಳ್ಳುತ್ತೆ, ಅದಾದಮೇಲೆ ಅದನ್ನು ಕ್ಲೆನ್ಸ್ ಮಾಡುತ್ತೆ ಅನ್ನೋದಾ ಕಾನ್ಸೆಪ್ಟ್? ಹಂಗೆ ನೋಡಿ, ದೇವಸ್ಥಾನದಲ್ಲಿ ಇಲ್ಲಿ ಬಂದು ಎನರ್ಜಿ ರಿಸೀವ್ ಆಗ್ತಾ ಇರುತ್ತೆ. ಅಂದರೆ ನೀವು ಹೋಗಿ ಏನು ನಮ್ಮೊಂದು ಕಷ್ಟಗಳು ಅಥವಾ ನಮ್ಮೊಂದು ದೋಷಗಳು ಎಲ್ಲ ಪರಿಹಾರ ಆಗಲಿ ಅಂತ ನೀವು ಕೇಳ್ಕೊತಾ ಇರ್ತೀರ, ಅದೆಲ್ಲ ಇಲ್ಲಿ ರಿಸೀವ್ ಆಗ್ತಾ ಇರುತ್ತೆ. ಓಕೆನಾ. ಸೊ ಇಲ್ಲಿ ಒಂದು ಪಾಸಿಟಿವಿಟಿ ಬರ್ತಾ ಇರುತ್ತೆ. ಓಕೆನಾ. ಸೊ ಎದುರುಗಡೆ ಏನು ಮಂಗಳಾರತಿ ಮಾಡಬೇಕಾದ್ರೆ ದೇವ್ರ ಎದುರುಗಡೆಗೆ ನಿಂತ್ಕೊಬೇಡಿ ಅಂತ ಹೇಳ್ತಾರೆ. ಯಾಕೆಂದರೆ ಆ ಒಂದು ನೆಗೆಟಿವಿಟಿ ಆ ಗಂಬದ ಮುಖಾಂತರ ಹೊರಗಡೆ ಹೋಗ್ತಾ ಇರುತ್ತೆ. ಓಕೆನಾ. ಸೊ ಹಾಗಾಗಿ ನೀವು ಒಂದು ಪಿರಮಿಡ್ ಇಟ್ಟಾಗ ಏನಾಗುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಒಂದು ನೆಗೆಟಿವಿಟಿನ ಪಿರಮಿಡ್ಡು ಕ್ಲೆನ್ಸ್ ಮಾಡಿ ಪಾಸಿಟಿವಿಟಿ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದೇ ಒಂದು ಪಿರಮಿಡ್ಸ್ ಇಟ್ಟರೂ ಸಹ ಇಮಿಡಿಯೇಟ್ ಎಫೆಕ್ಟ್ ಅನ್ನೋದಕ್ಕಿಂತ ನಿಮ್ಮ ಒಂದು ಬಾಡಿ, ಮೈಂಡ್, ಸೋಲ್ಗೆ ಅದು ಕನೆಕ್ಟ್ ಆಗುತ್ತೆ. ಅಂದರೆ ನಿಮಗೆ ನಂಗೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ, ಮನೆಯಲ್ಲಿ ಇರ್ತಕ್ಕಂಥವ್ರು ಒಂದು ಆ್ಯಕ್ಟಿವಿಟೀಸು ಅವ್ರ ಬಿಹೇವಿಯರ್ ಮೇಲೆ ಅದು ಪ್ರಭಾವ ಬೀರುತ್ತೆ. ಅಂದರೆ ಅವರು ಒಂದು ಸ್ವಲ್ಪ ರೇಗಾಡ್ತಾ ಇದ್ದಾರೆ, ಅಥವಾ ಒಂದು ಹಠ ಮಾಡ್ತಾ ಇದ್ದಾರೆ, ಅಥವಾ ಏನೋ ಒಂದು ಕಮ್ಯುನಿಕೇಷನ್ ಚೆನ್ನಾಗಿಲ್ಲ ಅನ್ನೋದು ಸ್ವಲ್ಪ ಅವರು ಸಮಾಧಾನವಾಗಿ ಮಾತಾಡೋವಂಥದ್ದು, ಅವರಲ್ಲಿ ಒಂದು ಪಾಸಿಟಿವಿಟಿ ರೆಸ್ಪಾನ್ಸ್ ಬರೋವಂಥದ್ದು, ಈ ಥರದ್ದು ನಿಮ್ಮ ನೋಡ್ಬೋದು. ಅಂದರೆ ಬಾಡಿ, ಮೈಂಡ್, ನಿಮ್ಮೊಂದು ಅಟ್ಮಾಸ್ಫಿಯರ್, ನಿಮ್ಮ ಮನಃಶಾಂತಿ, ಸೊ ನಿಮ್ಮ ಕೆಲಸ ಕಾರ್ಯಗಳು ಆಗೋವಂಥದ್ದು ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಮನೆಯಲ್ಲೇ ಗೊತ್ತಾಗುತ್ತೆ ಅದು. ನಂತರ ನಿಮ್ಮ ಒಂದು ಹೊರಗಡೆ ಏನು ನೀವು ಮಾಡ್ತಾ ಇರ್ತೀರ, ಸೊ ನಿಮ್ಗೇನು ಆಗಬೇಕು ಅಂತಿರುತ್ತೆ ಅದ್ರ ಮೇಲೆ ಮತ್ತೆ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಏನು ಹೇಳ್ತೀರಿ, ಮಿನಿಮಮ್ಮು ಈಗ 9 ಡೇಸು, 27 ಡೇಸು, 48 ಡೇಸು, 108 ಡೇಸು ಮಂಡಲ ಅಂತ ಏನು ಹೇಳ್ತೀರಿ ನಾವು. ಈಗ 9 ಗ್ರಹಗಳು, 12 ರಾಶಿಗಳು, ಆಯಿತಾ, 27 ನಕ್ಷತ್ರಗಳು, 48 ಆಯಿತಾ. ಮತ್ತು 27 ನಕ್ಷತ್ರಕ್ಕೆ 4 ಪಾದ ಬರುತ್ತೆ, ಒಂದೊಂದು ನಕ್ಷತ್ರಕ್ಕೆ 4 ಪಾದ. ಸೊ 108 ದಿನಗಳು. ಸೊ ಇಷ್ಟು ಕಳೀತಾ ಇದ್ದಂಗೆ ನಿಮಗೆ ಒಂದು ಪಾಸಿಟಿವಿಟಿ ಚೇಂಜಸ್ಸು ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಅಷ್ಟು ಟೈಮು ಒಂದು ಪಿರಮಿಡ್ ತಂದಿಟ್ಟಾದಮೇಲೆ ಅಷ್ಟು ಟೈಮ್ ತಗೊಳುತ್ತೆ ಅನ್ನೋದು ಹಾಗಿರುತ್ತಾ? ಜನರಲಾಗಿ ನಾವೇನು ಹೇಳ್ತೀವಿ 3 to 6 months ಅಂತ ಹೇಳ್ತೀವಿ ನಾವು. ಸೊ ಅಷ್ಟರಲ್ಲಿ ಅವ್ರಿಗೆ ಚೇಂಜಸ್ ಗೊತ್ತಾಗುತ್ತೆ. ಕೆಲವೊಂದು ಸಲ ಪಿರಮಿಡ್ಸ್ ಹಾಕಿ ಒಂದು 2-3 ದಿನದಲ್ಲೇ ಕೆಲವೊಬ್ಬರು ಸರ್ ನಮಗೆ ಈ ಥರ ಆಗ್ತಾ ಇದೆ, ಈ ಒಂದು ಫೀಲ್ ಗೊತ್ತಾಗ್ತಾ ಇದೆ, ನಮಗೆ ಈ ಒಂದು ಕೆಲಸ ಆಗದೆ ಇರೋದು ಆಯಿತು, ಅಥವಾ ನಮ್ಗೆ ಅಪ್ರೂವ್ ಆಯಿತು, ಲೋನ್ ಆಗಿರಲಿಲ್ಲ ನಮಗೆ ಲೋನ್ ಆಯಿತು. ನಮಗೊಂದು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಒಬ್ಬರು ಲೋನ್ ಆಗ್ತಾಯಿಲ್ಲ, ನನಗೆ ಮನೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳ್ತಿದ್ರು. ಆ್ಯಕ್ಚುಲಾಗಿ ಅವಾಗ ಅವ್ರಿಗೆ ಬಂದಾಗ ನಾವು ಪ್ಯಾರಾಫೈರ್ ಅನ್ನೋದು ಒಂದು ಕೊಟ್ಟಿದ್ರಿ. ಓಕೆನಾ. ಪ್ಯಾರಾಫೈರ್ ಅಂತಂದರೆ ನಥಿಂಗ್ ಬಟ್ ಹೋಮ ಮಾಡೋ ಥರ ಅಂತ ಒಂದು ಗ್ಯಾಜೆಟ್ ಇದೆ. ಸೊ ಅದರಲ್ಲಿ ಒಂದು ಕರ್ಪೂರ ಹಚ್ಚಿ ನಾವು ಕೇಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮೊಂದು ವಿಷಸ್ಸು ಬೇಗ ಆಗುತ್ತೆ ಅಂತ. ಅಂದರೆ ಈಗ ಹೋಮ ಮಾಡೋ ಕಾನ್ಸೆಪ್ಟ್ ಏನಂತಂದರೆ, ನಾವು ಈಗ ಏನು ಒಂದು ವಿಷಸ್ ಇರುತ್ತೆ, ಆ ವಿಷಸ್ಸು ಅಗ್ನಿ ಮುಖಾಂತರ ಯೂನಿವರ್ಸ್ಗೆ ಬೇಗ ಹೋಗುತ್ತೆ. ಸೊ ಯೂನಿವರ್ಸು ನಮ್ಗೆ ಏನು ಬೇಕು ಅಂತ ರೆಸ್ಪಾನ್ಸ್ ಮಾಡೋವಂಥದ್ದು. ಸೊ ನೀವು ಅದರಲ್ಲಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ವಿಷಸ್ಸು ಬೇಗ ಯೂನಿವರ್ಸಿಗೆ ತಲುಪುತ್ತೆ, ನಮ್ಮ ಏನು ಕೆಲಸ ಕಾರ್ಯಗಳಾಗಬೇಕು ಅದು ಬೇಗ ಆಗೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಸೊ ಅವ್ರು ಕೊಟ್ಟು ಒಂದು 2-3 ಡೇಸ್ಗೆ ಅವ್ರಿಗೆ ಲೋನ್ ಆಗದೆ ಇರೋದು ಲೋನ್ ಆಗಿಬಿಡ್ತು. ಓಕೆ. ಅವ್ರು ಬಂದು ನಮ್ಮ ಆಫೀಸಲ್ಲಿ ಒಂದು 10-12 ಪೀಸ್ ಸ್ಟಾಕ್ ಇತ್ತು, ಸರ್
ಕೊಡಿ ಸರ್, ನಾನು ನನ್ನ ಫ್ರೆಂಡ್ಸಿಗೆ ಕೊಡ್ತೀನಿ, ನಂಗೆ ತುಂಬ ಚೆನ್ನಾಗಿ ಇದಾಯಿತು ಸರ್ ಅಂತ ಹೇಳಿ ಲೋನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ತೊಗೊಂಡೋಗಿ ಅವ್ರಿಗೆ ಯಾರ್ಯಾರು ಬೇಕಾಗಿದ್ದಾರೆ, ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಅವರು. ಓಕೆ. ಸೊ ಆ ಥರ ಮೆನಿ ತುಂಬ ಉದಾಹರಣೆಗಳಿದೆ. ನಾನು ಇನ್ನೊಂದು ಇದು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು 15 ಇಯರ್ಸ್ ಬ್ಯಾಕು, 15-18 ಇಯರ್ಸ್ ಆಗ್ತಾ ಬಂತು, ಒಂದು ಫೌಂಡೇಶನ್ ಹಾಕಿದ್ರು. ಫೌಂಡೇಶನ್ ಹಾಕಿ ಬಿಟ್ಬಿಟ್ಟಿದ್ದಾರೆ, ಕೆಲಸ ಸ್ಟಾರ್ಟ್ ಆಗಿಲ್ಲ. 3 ಇಯರ್ಸ್ ಆಯಿತು. 3 ಇಯರ್ಸ್ಗಿಂತ ಬಂದಿಲ್ಲ. ಸರಿ, ಅವರು ಏನು ಮಾಡೋದು ಇದು ಅಂತ ಹೇಳಿದಾಗ ನನ್ನ ಬಗ್ಗೆ ಯಾರೋ ಒಬ್ಬರು ಹೇಳಿದ್ದಾರೆ. ಸೊ ಅವರು ಆಯಿತು ಕರೆಸಿ ಅಂತ ಹೇಳಿದ್ರು. ಸರಿ, ನಾನು ಹೋಗಿ ಹೇಳಿದೆ, ನೋಡಿ ಇದು ಫೌಂಡೇಶನ್ ಏನು ಮಾಡಿದ್ದೀರ ನೀವು, ಸರಿಯಾದ ಟೈಮಲ್ಲಿ ಮಾಡಿಲ್ಲ ನೀವು, ಮತ್ತು ಅದು ಆಯ ಕೂಡ ಚೆನ್ನಾಗಿಲ್ಲ. ಸೊ ಇದಕ್ಕೆ ಈ ಒಂದು ಸಿಂಪಲ್ಲಾಗಿ ಹೇಳ್ತೀನಿ, ಸ್ವಲ್ಪ ಆಯ ಚೇಂಜ್ ಮಾಡಿ ಈ ಒಂದು ಬ್ರಹ್ಮಸ್ಥಾನವನ್ನು ಆ್ಯಕ್ಟಿವೇಟ್ ಮಾಡಿ. ಬ್ರಹ್ಮಸ್ಥಾನವನ್ನು ಒಂದು ಎನರ್ಜೈಸ್ ಮಾಡ್ತಾ ಇದ್ದಂಗೆ, ಬ್ರಹ್ಮಸ್ಥಾನ ಇಸ್ ಸೋಲ್ ಆಫ್ ದಿ ಪ್ರಾಪರ್ಟಿ. ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಾಗತ್ತೆ, ಮತ್ತು ನಿಮ್ಮ ಹತ್ರ ದುಡ್ಡು ಇರಲಿ ಇಲ್ದೋಗಲಿ ನಿಮ್ಮ ಮನೆ ಬೇಗ ಕಂಪ್ಲೀಟ್ ಆಗುತ್ತೆ. ಒಂದು 6 ಮಂತ್ಸಿಂದ 1 ಇಯರ್ ಒಳಗಡೆ ಮನೆಯೂ ಆಗುತ್ತೆ ಅಂತ. ಹೌದಾ ಸರ್, ಆಯಿತು ಮಾಡಿಕೊಡಿ ಅಂತಂದರು. ಸರ್ ನೋಡಿ, ಪಿರಮಿಡ್ಸ್ ಎಲ್ಲ ಹಾಕಬೇಕಾಗತ್ತೆ, ಪಿರಮಿಡ್ಸ್ ಕಾಸ್ಟು ನಿಮ್ಗೊಂದು 50,000 to 60,000 ರೂಪೀಸ್ ಆಗುತ್ತೆ ಹೇಳಿದೆ. ಒಂದು 30-40 ಮೆಜರ್ಮೆಂಟ್ ಅಂದ್ಕೊಳ್ಳಿ. ಸರಿ ಸರ್, ಆಯಿತು. ಆಗಿಲ್ಲ ಅಂದರೆ ಹೆಂಗೆ ಅಂದರು. ಸರ್ ಆಗಲಿಲ್ಲ ಅಂತಂದರೆ ನಾನು ನಿಮ್ಗೆ ಡಬಲ್ ಪೇ ಮಾಡ್ತೀನಿ. ನಾನು ಸ್ಟಾರ್ಟ್ ಮಾಡ್ತಾಯಿದ್ದೆ ಅವಾಗ. ಓಕೆನಾ. ನನ್ನ ಆಲ್ರೆಡಿ ನನ್ನ ಕೆಲವ್ರಿಗೆಲ್ಲ ನನ್ನ ಸರ್ಕಲಲ್ಲಿ ನಾನು ಪ್ರಯೋಗ ಮಾಡಿದ್ದೆ, ನಂಗೆ ರಿಸಲ್ಟ್ಸ್ ಚೆನ್ನಾಗಿತ್ತು. ನಾನು ಹೇಳಿದೆ, ಸರ್ ಡಬಲ್ ಪೇ ಮಾಡ್ತೀನಿ. ಸರಿ ಸರ್, ಆಯಿತು, ನೀವು ಇಷ್ಟು ಕಾನ್ಫಿಡೆನ್ಸೆಲ್ಲ ಹೇಳ್ತಿದ್ದೀರ ಅಂದರೆ ಆಯಿತು ತಂದು ಕೊಟ್ಬಿಡಿ ಅಂದರು. ತಂದುಕೊಟ್ಟೆ, ಹಾಕಿದ್ರು. ಸೊ ಅವ್ರು ಹಾಕಿ ಆ್ಯಕ್ಚುಲಾಗಿ ಅವರು ಅವ್ರದ್ದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ ಅವ್ರ ಹತ್ರ ಒಂದು 10 lakhs ಇದೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ. ಅದ್ರ ಮೇಲ್ಗಡೆ ಇನ್ನೊಂದು 2-3 ಲಕ್ಷ ಅವರು ಸಾಲಗಿಲ್ಲ ಮಾಡಿ ಮಾಡ್ಬೋದು ಅನ್ನೋದು ಒಂದು ಇದು. ಬಟ್ ಅವ್ರಿಗೆ ಯಾವ ಥರ ಅನುಕೂಲ ಆಯಿತು ಅಂತಂದರೆ, ಪಿರಮಿಡ್ಸ್ ಹಾಕಿದ್ಮೇಲೆ ಅವರ ರಿಲೇಷನ್ಸು, ಅವ್ರ ಅತ್ತೆ ಮಾವ ಮನೆ ಕಟ್ತವ್ರೆ ನಮ್ಮವರು, ಒಳ್ಳೇದಾಗಲಿ ಅಂದ್ಬಿಟ್ಟು ನಾನು ಕಬ್ಬಣ ಕೊಡಿಸ್ತೀನಿ, ನಾನು ಸಿಮೆಂಟ್ ಕೊಡಿಸ್ತೀನಿ, ನಾನು ಮರಳು ಕೊಡಿಸ್ತೀನಿ. ಸೊ ಟೋಟಲ್ ಮನೆ ಕಂಪ್ಲೀಟ್ ಆಗೋಷ್ಟರಲ್ಲಿ 25 ಲಕ್ಷ. ಸಾಲನೇ ಮಾಡಿಲ್ಲ ಅವರು. ಓಕೆನಾ. ಆ ರೀತಿಯಲ್ಲಿ ಮನೆ ಬಂದ್ಬಿಟ್ಟು 10-11 ಮಂತ್ಸ್ಗೆ ಕಂಪ್ಲೀಟ್ ಆಯಿತು. ಸೊ ಗುರುಪ್ರವೇಶಕ್ಕೆ ಕರೆದ್ರು. ಹೌದೆ ಸರ್, ನೀವು ಹೇಳ್ದಂಗೆ ಆಯಿತು ಸರ್, ಎಲ್ಲ ಭಗವಂತನ ಅನುಕೂಲ. ನಾನು ಹೋಗೇ ಇಲ್ಲ ಸರ್, ನನಗೆಲ್ಲ ಈ ರೀತಿ ಅನುಕೂಲ ಆಯಿತು, ತುಂಬ ಖುಷಿ ಆಯಿತು ಸರ್ ಅಂದ್ಬಿಟ್ಟು ಇದು ಮಾಡಿದ್ರು. ನಾನು ಮತ್ತೆ ಹೇಳಿದೆ, ನೋಡಿ ಸರ್, ವಾಸ್ತು ಪ್ರಕಾರ ನೀವೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀರ ಸರ್, ವಿತಿನ್ 2-3 ಇಯರ್ಸು ನಿಮ್ಗೆ ಇನ್ನೂ ನಿಮ್ಮ ಮನೇಲಿ ಒಂದು ಶುಭ ಕಾರ್ಯ ನಡೆಯುತ್ತೆ ಸರ್. ಇವಾಗ ಇಷ್ಟೆಲ್ಲ ಇದಾಗ್ಬಿಟ್ಟಿದೆ, ಮತ್ತೆ ಇನ್ನೆಲ್ಲಿ ನಾನು ಮಾಡೋದು ಅಂತ ನೋಡ್ಕೊಳ್ಳಿ ಸರ್. ಆ್ಯಕ್ಚುಲಾಗಿ ಅವರು 2 ಮಕ್ಕಳಿದ್ದಾರೆ, ಹೆಣ್ಮಕ್ಳು. ಇನ್ನೂ ಮದುವೆ ಮಾಡೋ ಒಂದು ಇದಿರಲಿಲ್ಲ, ಅವ್ರಿಗೆ ಪ್ಲ್ಯಾನ್ ಇರಲಿಲ್ಲ. ಬಟ್ ಒಳ್ಳೆ ಸಂಬಂಧ ಬಂತು ಅಂತ ಹೇಳಿ ಮತ್ತೆ ಅವರು ಮದುವೆ ಮಾಡಿದ್ರು. ಒಂದು 10-15 ಲಕ್ಷ ಖರ್ಚು ಮಾಡಿ ಮಾಡಿದ್ರು. ಬಟ್ ಅದು ಅನುಕೂಲ ಆಯಿತು ಅವ್ರಿಗೆ, ಮಾಡಿದ್ರು ಆಫ್ಟರ್ 2-3 ಇಯರ್ಸು. ಸೊ ನಾನು ಮತ್ತೆ ಹೇಳಿದೆ, ನಾನು ಸರ್ ಇದೊಂದೇ ಅಲ್ಲ, ನೀವು ಇನ್ನೂ ಪ್ರಾಪರ್ಟಿ ತೆಗಿತೀರ ಸರ್, ಏನು ತಮಾಷೆ ಮಾಡ್ತೀರ ನೀವು, ಇಲ್ಲ ನೋಡ್ಕೊಳ್ಳಿ ನೀವು ಪ್ರಾಪರ್ಟಿ ತೆಗಿತೀರ. ಕರೆಕ್ಟಾಗಿ 1-1.5 ವರ್ಷಕ್ಕೆ ಕರೆಸಿದ್ರು. ಮತ್ತೆ ಸರ್ ಇಲ್ಲಿ ಸೈಟ್ ನೋಡಿದ್ದೀನಿ, ಸೈಟ್ ತೊಗೋತಾ ಇದ್ದೀನಿ ಅಂತ. ಎವ್ರಿ 2 ಇಯರ್ಸ್ 3 ಇಯರ್ಸು ತೆಗಿತಾನೇ ಇದ್ದಾರೆ. ನನಗೀಗ ಅವ್ರದ್ದೊಂದು ಇದಾಗಿ ಒಂದು 17-18 ಇಯರ್ಸ್ ಆಗ್ತಾ ಬಂತು. ಸೊ ಆವತ್ತಿಂದ ಇವತ್ತವರೆಗೂ ಅವರು ಏನೇ ಮಾಡಬೇಕಾದ್ರೂ ನನಗೆ ಫೋನ್ ಮಾಡ್ತಾರೆ. ಓಕೆ ಸರ್, ಈ ಥರ ಮಾಡ್ತಾಯಿದ್ದೀರಿ, ಬನ್ನಿ ನೋಡಿ. ಸೊ ಆ ಥರ ಒಂದು ನೀವು ವಾಸ್ತು ಪ್ರಕಾರ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಗೆ ಆ ಥರ ಒಂದು ರಿಸಲ್ಟ್ಸ್ ಬರುತ್ತೆ. ಅಂದರೆ ನೋಡಿ, ಒಂದು ಮನೆ ತೊಗೊಂಡು ಈಗ ಒಂದು 50 ಲಕ್ಷ 1 ಕೋಟಿ ರೂಪಾಯಿ ಮನೆ ಇರುತ್ತೆ ಅಂದ್ಕೊಳ್ಳಿ, ಒಂದು 10-20 ಲಕ್ಷ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಇರೋವರೆಗೂ EMI ಕಟ್ಟೋವಂಥದ್ದಲ್ಲ ಜೀವನ. ಆಯಿತಾ. ಒಂದು ಮನೆ ಕಟ್ಟಿದಾದ್ಮೇಲೆ ಇನ್ನೊಂದು 2-3 ವರ್ಷಕ್ಕೆ ಇನ್ನೊಂದು ಏನೋ ತೊಗೊಳ್ಳೋ ಥರ ಆಗಬೇಕು, ಅದು ಗ್ರೋತ್ ಅಲ್ವಾ. ಈಗೆಲ್ಲ ಏನಾಗ್ಬಿಡುತ್ತೆ, ಒಂದು ಮನೆ ತೊಗೊಂಡ್ರೆ ಸಾಕು, ಆ ಮನೆ EMI ಕಂಪ್ಲೀಟ್ ಆದರೆ ಸಾಕು, ಇದೇ ಆಗ್ಬಿಟ್ಟಿದೆ. ಬಟ್ ಅಷ್ಟು ಗ್ರೋತ್ ತಂದ್ಕೊಡೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಮನೆಗೆ ಅಲ್ದಿರ ಪರ್ಸ್ನಲಾಗಿ ಕೂಡ ಬಳಸ್ಬೋದು. ಓಕೆನಾ. ಈಗ ಏನಂತಂದರೆ ಪರ್ಸ್ನಲಾಗಿ ಪ್ರತಿಯೊಬ್ಬರಿಗೂ ಬಂದು ಕೆಲವೊಂದು ಮಿಸ್ಸಿಂಗ್ ನಂಬರ್ಸ್ ಇರುತ್ತೆ. ಓಕೆನಾ. ಸೊ ಯಾವ ಡೇಟ್ ಆಫ್ ಬರ್ತಲ್ಲಿ ಅಂದರೆ ಪ್ರತಿಯೊಬ್ಬರು ಡೇಟ್ ಆಫ್ ಬರ್ತಲ್ಲೂ ಸಹ 1 to 9 ನಂಬರ್ಸು ಇರಲ್ಲ. ಅಂದರೆ 1 to 9 ನಂಬರ್ಸ್ ಇರಲ್ಲ ಅಂದರೆ
ಅಂದರೆ ಈಗ ಎಕ್ಸಾಂಪಲ್ಲು ನೋಡಿ, ಇವತ್ತಿನ ಡೇಟ್ ಎಷ್ಟು, ಈಗ 1 ಏಪ್ರಿಲ್ 2025. ಸೊ ಇದು ತೊಗೊಂಡಾಗ ಏನಾಗುತ್ತೆ, ಈಗ 1/4/2025 ಅಂತ ತೊಗೊಂಡಾಗ ಇಲ್ಲಿ ನಿಮಗೆ 3 ಬರಲ್ಲ, ಓಕೆ ಆಯಿತಾ, ಮತ್ತು 6 ಬರಲ್ಲ, 7 ಬರಲ್ಲ, 8 ಬರಲ್ಲ, ಆಯಿತಾ. ಸೊ ಈ ನಂಬರ್ಸ್ ಯಾವ್ದು ಮಿಸ್ಸಿಂಗ್ ಇರುತ್ತೆ, ಸೊ ಅದ್ರ ರಿಲೇಟೆಡ್ ಇಶ್ಯೂಸ್ ಇರುತ್ತೆ. ಓಕೆ ಓಕೆನಾ. ಸೊ ಅದನ್ನು ನಾವು ಈ ಒಂದು ಪಿರಮಿಡ್ಸಲ್ಲಿ ಒಂದು ಪೈರಾಕಾರ್ಡ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ ನಾವು ಆ್ಯಕ್ಟಿವೇಟ್ ಮಾಡ್ತೀವಿ, ಮಿಸ್ಸಿಂಗ್ ನಂಬರ್ನ ಆ್ಯಕ್ಟಿವೇಟ್ ಮಾಡ್ತೀವಿ. ಸೊ ಮಾಡಿಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಏನು ಮಿಸ್ಸಿಂಗ್ ಆಗಿರುತ್ತೆ ಅದು ಫುಲ್ಫಿಲ್ ಆಗೋದಕ್ಕೆ ಸಪೋರ್ಟ್ ಆಗುತ್ತೆ. ಸೇಮ್ ಲೈಕ್ ಈಗ ಜಾತಕದಲ್ಲೂ ಸಹ ಆ ಗ್ರಹಗಳು ವೀಕ್ ಇರ್ತಾರೆ, ಅದೇ ರೀತಿ ಕನೆಕ್ಟೆಡ್ ಅವ್ರ ಮನೆಯಲ್ಲೂ ಸಹ ಆ ದಿಕ್ಕು, ಅದಕ್ಕೆ ಸಂಬಂಧಪಟ್ಟಂಥ ದಿಕ್ಕು ಕೂಡ ವೀಕ್ ಇರುತ್ತೆ ಅಂತಂದರೆ ಕಟ್ಟಾಗಿರುತ್ತೆ, ಅಥವಾ ಅಲ್ಲೇನಾದರೂ ಟಾಯ್ಲೆಟ್ಸ್ ಇಟ್ಟಿರ್ತಾರೆ, ಅಥವಾ ಅಲ್ಲೇನಾದರೂ ಸ್ಟೇರ್ಸ್ ಬಂದಿರುತ್ತೆ, ಪಿಲ್ಲರ್ ಬಂದಿರುತ್ತೆ. ಸೊ ಈ ಥರ ದೋಷ ಇದಾಗಿರುತ್ತೆ. ಸೊ ಅದನ್ನು ನಾವು ಇದರಲ್ಲಿ ನೋಡಿ ಸರಿಪಡಿಸ್ಕೊಳ್ಳೋದಕ್ಕೆ ಇದು ನಮಗೆ ಆಪ್ಷನ್ ಇದೆ. ಈಗ ಒಂದು ಯಾವುದಾದ್ರೂ ಹೊಸತು ಬಂದಾಗ ಅದನ್ನು ಯಾರು ಸಡನ್ನಾಗಿ ಒಪ್ಕೊಳ್ಳೋದಿಲ್ಲ, ನಂಬೋದಕ್ಕೆ ಕಷ್ಟ ಆಗುತ್ತೆ, ಇದು ಆಗುತ್ತಾ ಇಲ್ವಾ ಅನ್ನೋದು. ಸೊ ಇಂಥ ಡೌಟ್ಸ್ಫುಲ್ ಎಲ್ಲ ಥಾಟ್ಸ್ ಬರುತ್ತೆ. ಸೊ ಇಂಥದ್ದಿದ್ದಾಗ ನೀವು ಹೇಗೆ ಅವರನ್ನು ಕನ್ವಿನ್ಸ್ ಮಾಡ್ತೀರಾ, ಅಥವಾ ಇಂಥ ಥಾಟ್ಸ್ ಬಂದಿದೆಯಾ, ಹೇಗೆ ಅವರನ್ನು ಕನೆಕ್ಟ್ ಆಗ್ತೀರಾ ನೀವು ಅಂತ? ನೋಡಿ, ಈಗ ಯಾವುದೇ ಒಂದಾದ್ರೂ ನಾವು ಅದನ್ನು ಪ್ರಯೋಗ ಮಾಡಲೇಬೇಕಾಗತ್ತೆ. ಯಾವುದು ಕೂಡ ಕುತ್ಕೊಂಡಿದ್ರೆ ಅದು ಬಂದ್ಬಿಡಲ್ಲ. ಈಗ ನಾವು ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಅನ್ನೋದಾದರೆ ಅದಕ್ಕೆ ಟ್ರಾವೆಲ್ ಮಾಡೋದು ನಮ್ಮೊಂದು ಕೆಪಾಸಿಟಿ. ಅಂದರೆ ನಾವೀಗ ಗಾಡಿಯಲ್ಲಿ ಹೋಗ್ತೀರಾ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೋತೀರಾ, ನಡ್ಕೊಂಡು ಹೋಗ್ತೀರಾ, ಸೊ ನಮ್ಮಲ್ಲಿ ಡಿಪೆಂಡ್ ಆಗಿರುತ್ತೆ. ನೀವು ಯಾವುದೇ ಒಂದು ಮಾಡಬೇಕಂತಂದ್ರೂ ನೀವು ಅದನ್ನು ಪೂರ್ತಿ ಪ್ರಮಾಣವಾಗಿ ನಂಬಿ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ನೀವೊಂದು ಟ್ರಯಲ್ ಆ್ಯಂಡ್ ಎರರ್ ಬೇಸಿಸಲ್ಲಾದರೂ ನೀವು ಅದನ್ನು ಪ್ರಯೋಗ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಅದರದ್ದು ಚೇಂಜಸ್ ಏನು, ಅದರದ್ದು ಎಫೆಕ್ಟ್ಸ್ ಏನು, ಅದರದ್ದು ಬೆನಿಫಿಟ್ಸ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನೀವು ಪ್ರಯೋಗನೇ ಮಾಡಿಲ್ಲ, ನೀವು ಏನು ಯೂಸೇ ಮಾಡಲಿಲ್ಲ ಅಂತಂದಾಗ ನಿಮಗೆ ಏನು ಕೂಡ ಗೊತ್ತಾಗಲ್ಲ. ಓಕೆ, ಅಂದರೆ ಇದು ಹೇಗೆ ಈಗ ಸೈನ್ಸ್ ಅಂತ ಹೇಳಿದಾಗ ನಾವು ಅದನ್ನು ಪ್ರಯೋಗ ಮಾಡಿ ಸೈಂಟಿಫಿಕ್ ಆಗಿ, ಅಂದರೆ ಈ ಥರ ರಿಸಲ್ಟ್ ಇರುತ್ತೆ, ಇದು ಹಾಗೆ ಇರುತ್ತಾ ಅಥವಾ ನಂಬಿಕೆ ಮೇಲೆ ಹೋಗುತ್ತಾ? ಅಲ್ಲ, 100% ಸೈಂಟಿಫಿಕ್ ಆಗಿ ಇದು ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಆಯಿತು. ಓಕೆನಾ. ಏಕೆಂದರೆ ಪಿರಮಿಡ್ಸ್ ಎಲ್ಲ ಬಂದ್ಬಿಟ್ಟು ಸೈಂಟಿಫಿಕ್ ಆಗಿ 51 ಡಿಗ್ರಿ 51 ಮಿನಿಟ್ 14 ಸೆಕೆಂಡ್ ಹ್ಯಾಂಗಲ್ ಇರ್ತಕ್ಕಂಥ ಪಿರಮಿಡ್ಸ್ ಇದು. ಸೊ ಪಿರಮಿಡ್ಸ್ ಬಗ್ಗೆ ಈಗ ಆಲ್ರೆಡಿ ಗೊತ್ತು. ಈಜಿಪ್ಟಲ್ಲೆಲ್ಲನೂ 5,000 ವರ್ಷದಿಂದ ಇತ್ತು, 10,000 ವರ್ಷದಿಂದ ಇತ್ತು ಅಂಥೇಳಿ. ಈಗ ಕೆಲವರು ಸುಮಾರು ಮನೆಗಳೆಲ್ಲ ಮಾಡಬೇಕಾದ್ರೂ ಪಿರಮಿಡ್ ಶೇಪಲ್ಲೆಲ್ಲ ಮಾಡ್ಕೊಂಡಿರ್ತಾರೆ. ಮೆಡಿಟೇಷನ್ ಪರ್ಪಸ್ ತುಂಬ ಜನ ಯೂಸ್ ಮಾಡ್ತಾ ಇರ್ತಾರೆ. ಈಗ ಮೆಡಿಟೇಷನ್ ಕ್ಯಾಂಪ್ಗಳು ಮಾಡ್ತಾ ಇದ್ದಾರೆ. ನಾವೀಗ ವಾಸ್ತುವಲ್ಲಿ ನಾವು ಮಾತಾಡ್ತಾ ಇದ್ದೀರಿ. ಜಸ್ಟ್ ಪಿರಮಿಡ್ಸ್ನ ಯೂಸ್ ಮಾಡೋ ಮುಖಾಂತರ, ಜಸ್ಟ್ ಮೆಡಿಟೇಷನ್ ಮಾಡೋ ಮುಖಾಂತರ ಅವ್ರಿಗಿರ್ತಕ್ಕಂಥ ಎಷ್ಟೋ ಹೆಲ್ತ್ ಪ್ರಾಬ್ಲಮ್ಸು ಇಂದ ಹೊರಗಡೆ ಬಂದಿರತಕ್ಕಂಥದ್ದು, ಕ್ಯೂರ್ ಆಗಿರ್ತಕ್ಕಂಥದ್ದು ಉದಾಹರಣೆಗಳಿದೆ. ನಿಮಗೆ ಪಿರಮಿಡ್ ವ್ಯಾಲಿ ಅನ್ನೋದಿದೆ ಕನಕಪುರ ರೋಡಲ್ಲಿ. ಸೊ ಪಿರಮಿಡ್ ವ್ಯಾಲಿಯಲ್ಲಿ ನೀವು ಹೋಗಿ ಜಸ್ಟ್ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮೊಂದು ಮನಸ್ಸು, ನಿಮ್ಮೊಂದು ಬಾಡಿ ಹಗುರವಾಗುತ್ತೆ. ಅಂದರೆ ಇಮಿಡಿಯೇಟಾಗಿ ನಿಮ್ಗೆ ಆ ಒಂದು ಚೇಂಜಸ್ಸು ಫೀಲ್ ಗೊತ್ತಾಗುತ್ತೆ. ಅಲ್ಲಿ ಕಿಂಗ್ ಚೇಂಬರ್ ಅಂತಿದೆ, ನೀವು ಪಿರಮಿಡ್ ವ್ಯಾಲಿಗೆ ಹೋಗಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಅಲ್ಲೋಗಿ ನೀವು ನೋಡಿದಾಗ ಅವ್ರು ಅದ್ರ ಬಗ್ಗೆ ನಿಮ್ಮ ಪಿರಮಿಡ್ ಜಸ್ಟು ಮೆಡಿಟೇಷನ್ನಾಗಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಹೇಳ್ತಾರೆ ಅವರು. ಆ ಥರ ಪಿರಮಿಡ್ ಅಷ್ಟು ಪವರ್ಫುಲ್ ಇದೆ. ಹಾಗಾಗಿ ನಮ್ಮಲ್ಲಿ ಈಗ ಪಿರಮಿಡ್ಸ್ ಅನ್ನೋದು ಈ ಪ್ರತಿಯೊಂದು ಝೋನಲ್ಲೂ ಇದೆ. ಅಂದರೆ ಈಗ ಪರ್ಸನಲಾಗಿ ಯೂಸ್ ಮಾಡೋದಕ್ಕಿರ್ಬೋದು, ಮನೆಗೆ ಯೂಸ್ ಮಾಡೋದಿರ್ಬೋದು, ಎಜುಕೇಷನ್ ಪರ್ಪಸ್ಗಾಗ್ಬೋದು, ಫ್ಯಾಕ್ಟ್ರೀಸ್ಗಾಗ್ಬೋದು, ಆಫೀಸಸ್ಗಾಗ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಪಿರಮಿಡ್ಸ್ ಇದೆ. ಓಕೆ, ನಾನು ಇದನ್ನೇ ಕೇಳಬೇಕು ಅಂತಿದ್ದೆ. ಈಗ ಏನಾದರೂ ದುಡ್ಡಿನ ವಿಷಯದಲ್ಲಿ ಯಾರಿಗಾದ್ರೂ ಸಮಸ್ಯೆ ಇದೆ, ಅದಕ್ಕೊಂದು ಬೇರೆ ಪಿರಮಿಡ್, ಅಥವಾ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಅದಕ್ಕೊಂದು ಬೇರೆ ಪಿರಮಿಡ್, ಅದು ಹೇಗೆ ಡಿಸೈಡ್ ಆಗುತ್ತೆ? ಹಾಗಿದೆಯಾ? ಅಂದರೆ ಇದಕ್ಕೊಂದು ಬೇರೆ ಅದಕ್ಕೊಂದು ಬೇರೆ ಅನ್ನೋದು ಅದು ಶೇಪ್ ಮೇಲೆ ಇರುತ್ತೆ? ಎಸ್ 100% ಆ ಥರ ಬರುತ್ತೆ. ನೋಡಿ, ಈಗ ದುಡ್ಡಿಗೆ ಅಂತಂತಂದರೆ ಕ್ಯಾಶ್ ಮ್ಯಾಕ್ಸ್ ಅಂತ ಪಿರಮಿಡ್ ಬರುತ್ತೆ. ಕ್ಯಾಶ್ ಮ್ಯಾಕ್ಸ್. ಹಾಂ, ಓಕೆ. ಕ್ಯಾಶ್ ಮ್ಯಾಕ್ಸ್ ಅಂತ ಅಂದರೆ ಕ್ಯಾಶನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಸೊ ಇದನ್ನು ನಾವು ಬೀರಲ್ಲಿ ಇಟ್ಕೊಳ್ಳೋದಕ್ಕೆ ಕೊಡ್ತೀರಿ. ಈಗ ಯಾರು ಮನೆಯಲ್ಲಿ ಬೀರು ಈಸ್ಟ್ಗೆ ಓಪನ್ ಆಗ್ತಾ ಇರುತ್ತೆ, ಅವ್ರಿಗೆ ದುಡ್ಡು ಜಾಸ್ತಿ ಖರ್ಚಾಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ನಾವು ಆ ಕ್ಯಾಶ್ ಮಾರ್ಕ್ಸ್ ಕೊಡ್ತೀರಿ. ಸೊ ಅದು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ಟೋರ್ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ಈಗ ಹಾರ್ಮೋನಿ ಪಿರಮಿಡ್ಡು ಅಂದರೆ ಈಗ ರಿಲೇಷನ್ಶಿಪ್ ಇಶ್ಯೂಸ್ ಇರುತ್ತೆ. ಸೊ ರಿಲೇಷನ್ಶಿಪ್ ಇಶ್ಯೂಸ್ ವಿತ್
ನಾಟ್ ಓನ್ಲಿ ಹಸ್ಬೆಂಡ್ ಆ್ಯಂಡ್ ವೈಫು, ಈಗ ಅವ್ರ ಮಕ್ಕಳ ಜೊತೆ ಇರ್ಬೋದು, ಅಥವಾ ಅವ್ರ ತಂದೆ ತಾಯಿ ಜೊತೆ ಇರ್ಬೋದು, ಅಥವಾ ಅವ್ರು ಮಾಡೋ ಕೆಲಸದಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಆಗ್ಬೋದು, ಅಥವಾ ಅವರೊಂದು ಬಾಸ್ ಜೊತೆ ಆಗ್ಬೋದು. ಅವ್ರಿಗೆ ಯಾವ ಜೊತೆ ರಿಲೇಷನ್ಶಿಪ್ ಬೇಕು, ಚೆನ್ನಾಗಾಗಬೇಕು, ಬಾಂಡ್ ಚೆನ್ನಾಗಿರಬೇಕು ಅಂತಾರೆ ಹಾರ್ಮೋನಿ ಪಿರಮಿಡ್ ಇದೆ. ಸೊ ಹಾರ್ಮೋನಿ ಪಿರಮಿಡಲ್ಲಿ ಒಂದು ಸೈಡು ಫಾ ಮತ್ತು ಒಂದು ಸೈಡ್ ಮಾ ಅಂತ ಇರುತ್ತೆ. ಸೊ ಅಲ್ಲೊಂದು ಫೋಟೋ ಇಟ್ಬಿಟ್ಟು ಇಲ್ಲಿ ಅವ್ರ ಫೋಟೋ ಅಥವಾ ಅವ್ರ ಹೆಸರು ಬರೆದಿಟ್ಬಿಟ್ಟು ಪ್ರೇ ಮಾಡ್ಕೊಳ್ಳೋದ್ರಿಂದ ಅವ್ರದ್ದೊಂದು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ. ಅದೇ ರೀತಿಯಲ್ಲಿ ಈಗ ಮದುವೆ ಆಗಬೇಕು. ಸೊ ಈಗ ಆಲ್ರೆಡಿ 25-35 ಇಯರ್ಸ್ ಆಗ್ಬಿಟ್ಟಿದೆ, ಮದುವೆ ಆಗ್ತಾ ಇಲ್ಲ. ಸೊ ಅದಕ್ಕೇನು ಮಾಡೋದು ಅಂತಂದರೆ ಮ್ಯಾರೇಜ್ ಪಿರಮಿಡ್ ಇದೆ. ಓಕೆ, ಅದು ಮ್ಯಾರೇಜ್ಗೆ ಅಂತಲೇ ಸಪ್ರೇಟ್, ಈ ಥರ ರಿಲೇಷನ್ಶಿಪ್ ಇದು ಬೇರೆ, ವಾಪಸ್ ಮ್ಯಾರೇಜ್ ಇದು ಬೇರೆ, ಆ ಥರ. ಮ್ಯಾರೇಜ್ ಪಿರಮಿಡ್ ಅಂತಿದೆ. ಮ್ಯಾರೇಜ್ ಪಿರಮಿಡಲ್ಲೂ ಅಷ್ಟೇ, ಈಗ ಅವ್ರದ್ದು ಮಿಸ್ಸಿಂಗ್ ನಂಬರ್ ಎಲ್ಲ ಆಕ್ಟಿವೇಟ್ ಮಾಡಿಬಿಟ್ಟು ಈ ಕಡೆ ಅವ್ರಿಗೆ ಯಾವ ರೀತಿ ಸೋಲ್ ಬೇಕು ಅಂತ, ಅವ್ರಿಗೆ ಯಾವ ರೀತಿ ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು, ಯಾವ ಥರ ಬೇಕು ಅನ್ನೋದನ್ನು ಅವ್ರೊಂದು ವಿಶಸ್ನ ಬರೆದಿಟ್ಬಿಟ್ಟು ಅವ್ರು ಕೇಳ್ಕೊಳ್ಳೋದ್ರಿಂದ ಅವ್ರಿಗೆ ಆ ಒಂದು ಸೋಲ್ಮೇಟ್ ಕನೆಕ್ಟ್ ಮಾಡೋದಕ್ಕೆ ಈ ಒಂದು ಪಿರಮಿಡ್ ಸಪೋರ್ಟ್ ಮಾಡುತ್ತೆ. ಸುಮಾರು ಉದಾಹರಣೆಗಳಿದೆ. ಓಕೆ, ಆ ಥರ ನಿಮಗೆ ಎಲ್ಲ ಇದರಲ್ಲಿ ಎಜುಕೇಷನ್ ಪಿರಮಿಡ್ಸ್ ಇದೆ. ಸೊ ಮಕ್ಕಳ ಎಜುಕೇಷನ್ನು, ಕಾನ್ಸಂಟ್ರೇಷನ್ನು, ಮೆಮೊರಿ ಇಂಪ್ರೂವ್ ಆಗೋದಕ್ಕೆ ಸೊ ಅದಕ್ಕೆ ಆದಂಥ ಪಿರಮಿಡ್ಸ್ ಇದೆ. ಲೈಕ್ ಸ್ಟಡಿ ಕ್ಯಾಪ್ಸ್ ಇರ್ಬೋದು, ಸ್ಟಡಿ ಸೀಟು, ಸ್ಟಡಿ ಬ್ಯಾಂಡು, ಮತ್ತು ಸ್ಟಡಿ ಡಿಸ್ಕ್ ಅಂತ ಬರುತ್ತೆ. ಇದೆಲ್ಲ ಯಂತ್ರಗಳ ಒಂದು ಕಾನ್ಸೆಪ್ಟಲ್ಲಿ ಡಿಸೈನ್ ಮಾಡಿರ್ತಾರೆ, ಸರಸ್ವತಿ ಯಂತ್ರಗಳ ಇದರಲ್ಲಿ. ಸೊ ಇಟ್ಕೊಂಡು ನಾವು ಬಳಸೋದ್ರಿಂದ ಏನಾಗುತ್ತೆ, ಮೆಮೊರಿ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಸೊ ಯೂಸ್ ಮಾಡಿರೋರು ಸುಮಾರು ಜನ ಫೀಡ್ಬ್ಯಾಕ್ಸು ಇದೆ. ಸೊ ಗೊತ್ತಿಲ್ಲದೆ ಇರೋರು ಈಗ ಬೇಸಿಕ್ ಪಿರಮಿಡ್ಸ್ ಬರುತ್ತೆ, ಬೇಸಿಕ್ ಪಿರಮಿಡ್ಸ್, ಈಗ ಮೆಡಿಟೇಷನ್ ಕ್ಯಾಪ್ಸ್ ಎಲ್ಲ ಬರುತ್ತೆ. ಜಸ್ಟ್ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಅದರಲ್ಲಿ ಈಗ ಒಂದು ತರಕಾರಿ ಅಥವಾ ಹಣ್ಣನ್ನು ನೀವು ಸಪ್ರೇಟಾಗಿ ಇಟ್ಬಿಟ್ಟು ಒಂದು ಪಿರಮಿಡ್ ಇಟ್ಬಿಟ್ಟು ನೋಡಿದಾಗ ಏನಾಗುತ್ತೆ, 15 ಡೇಸ್ ಬಿಟ್ಟು ನೋಡಿದ್ರೆ ಇದರಲ್ಲಿ ಆ ಒಂದು ಫ್ರೆಶ್ನೆಸ್ ಹಂಗೆ ಇರುತ್ತೆ, ಇನ್ನೊಂದು ಒಣಗೋಗ್ಬಿಟ್ಟಿರುತ್ತೆ, ಡ್ರೈ ಆಗಿಬಿಟ್ಟಿರುತ್ತೆ. ಓಕೆ, ನೀವೊಂದು ಶೆಲ್ ಬರುತ್ತಲ್ಲ, ಬ್ಯಾಟ್ರಿ ಶೆಲ್ನೂ ಅಷ್ಟೇ. ಈಗ ಒಂದು ಯೂಸ್ ಮಾಡಿರೋ ಶೆಲ್ಲು 2 ಇಡಿ, ಒಂದ್ರ ಮೇಲೆ ಪಿರಮಿಡ್ ಇಡಿ, ಒಂದು ಹಂಗೆ ಬಿಟ್ಬಿಡಿ. ಸೊ ಇದನ್ನು ನೀವು ಆಫ್ಟರ್ 1 or 2 ಡೇಸ್ ಅದನ್ನು ತೆಗೆದು ಮತ್ತೆ ಯೂಸ್ ಮಾಡ್ಬೋದು ನೀವು. ಓಹ್, ಇದು ಆ್ಯಕ್ಚುಲಿ ಇದಾಗಿರೋದು ಅಲ್ಲ, ಆಗ್ತಾ ಇರೋದು, ನೀವು ಟ್ರೈ ಮಾಡ್ಬೋದು. ಎಕ್ಸ್ಪೆರಿಮೆಂಟ್ ಪಿರಮಿಡ್ಸ್ ಅಂತಲೇ ಇದೆ ಅದು. ವಾಟರ್ ಚಾರ್ಜಿಂಗ್ ಯೂಸ್ ಮಾಡ್ಬೋದು. ಓಕೆ, ಸೊ ಈಗ ವಾಟರ್ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ನಿಮಗೆ. ಈಗ ವಾಟರ್ ಚಾರ್ಜಿಂಗ್ಗೆ ನೀವು ಬಳಸೋದ್ರಿಂದ ನೀವು ನಾರ್ಮಲ್ ವಾಟರ್ ಕುಡಿಯೋದಕ್ಕೂ ಈ ವಾಟರ್ ಕುಡಿಯೋದಕ್ಕೂ ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೇಮ್ ವಾಟ್ರ್, ಈಗ ಫಿಲ್ಟರ್ ವಾಟರ್ ಕುಡಿತೀರೋ ಅಥವಾ ನಿಮ್ಮ ಮನೆಯಲ್ಲಿ ಏನೊಂದು ನೀರು ಯೂಸ್ ಮಾಡ್ತೀರಾ, ಒಂದು ಬಾಟಲ್ ಹಂಗೆ ಇಡಿ, ಒಂದು ಬಾಟಲ್ ಇಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಪಿರಮಿಡ್ ಇಟ್ಬಿಡಿ. ಸೊ ನೆಕ್ಸ್ಟ್ ನೀವು 2 ಟೇಸ್ಟ್ ಮಾಡಿ, ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ. ಓಕೆ, ಮತ್ತು ಯು ಫೀಲ್ ಬೆಟರ್. ನಿಮ್ಗೊಂದು ಫ್ರೆಶ್ನೆಸ್, ಒಂದು ಎನರ್ಜಿ, ಒಂದು ಪಾಸಿಟಿವಿಟಿ ಫೀಲ್ ಆಗುತ್ತೆ. ಈಗ ಅಂದರೆ ನಾರ್ಮಲ್ ಜನರಿಗೆ ಈ ಎನರ್ಜಿ ಹೀಗಿರುತ್ತೆ ಅಂತ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಅಂದರೆ ಈಗ ಒಬ್ಬ ದುಡಿತಿದ್ದಾನೆ ಅಂತ ಅಂದ್ಕೊಳ್ಳಿ, ಅವನಿಗೆ ಒಂದು 20,000 ಸಂಬಳ ಇದೆ ಅಂದ್ಕೊಳ್ಳಿ. ಅವನಿಗೆ ನಂದದೇ ನೀವು ಮನಿ ಜಾಸ್ತಿ ಮಾಡ್ಕೋಬೇಕು ಅನ್ನೋಂಥ ಆಸೆ ಇರುತ್ತೆ. ಸೊ ಅವ್ನ ಸಂಬಳನೇ 20,000, ಅವ್ನು ಇಡೀ ತಿಂಗಳು ಅದಕ್ಕೆ ದುಡಿದಿರ್ತಾನೆ, ಬೇರೆ ಎಕ್ಸ್ಟ್ರಾ ಏನು ಬಿಸ್ನೆಸ್ ಮಾಡೋಕ್ಕೂ ಆಗಲ್ಲ, ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಹಾಗಾದರೆ ಅವ್ನು ಹೇಗೆ ಅದನ್ನು ಯೂಸ್ ಮಾಡ್ಕೋತಾನೆ ಅನ್ನೋದು? ಅಲ್ಲ, ಯಾಕೆ 20,000ಕ್ಕೆ ಅಂತ ಫಿಕ್ಸ್ ಆಗಬೇಕು? ಅಂದರೆ ಒಂದು ಈಗ ನಾ ಹೇಳೋದು, ಅವ್ರು 20,000ಕ್ಕೆ ಹೋಗ್ತಾ ಇದ್ದಾರೆ, ಅವರು 50,000 ಸಂಬಳದಕ್ಕೆ ಟ್ರೈ ಮಾಡ್ಬೋದಲ್ವಾ? ಅದಕ್ಕೆ ಇಲ್ಲಿ ಆಪ್ಷನ್ ಇದೆ. ಓಕೆನಾ ಸರ್, ನಂದೀಗ ಸಂಬಳ ಇಷ್ಟ ಇದೆ, ನನಗಿನ್ನೂ ಪ್ರಮೋಷನ್ಸ್ ಆಗಬೇಕು, ನಾನಿನ್ನೂ ಬೇರೆ ಕೆಲಸ ಮಾಡಬೇಕು, ಹೆಂಗೆ ಮಾಡೋದು ಏನು ಅಂತಂದರೆ ಇಲ್ಲಿ ಆಪರ್ಚುನಿಟಿ ಡಿಸ್ಕ್ ಅಂತಿದೆ. ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಓಕೆನಾ? ಮತ್ತು ಈಗ ಹೇಳಿದ್ನಲ್ಲೋ, ಅವ್ರಿಗೆ ಜಾಬು, ಪ್ರಮೋಷನ್ಸು ಇದಾಗಬೇಕು ಅನ್ನೋದಾದರೆ ಅವ್ರ ಮನೇಲಿ ಉತ್ತರ ಯಾವ ರೀತಿ ಇದೆ ನೋಡಬೇಕಾಗತ್ತೆ. ಉತ್ತರ ಕ್ಲಿಯರ್ ಆಗಿತ್ತು ಅಥವಾ ಅದೇನಾದ್ರು ಬ್ಲಾಕ್ ಆಗಿತ್ತು ಅನ್ನೋದಾದರೆ ಅವ್ರಿಗೆ ಡೆವಲಪ್ಮೆಂಟ್ಸ್ ಗ್ರೋತ್ ಇರಲ್ಲ. ಸೊ ಅಲ್ಲೊಂದು ಎನರ್ಜಿ ಪ್ಲೇಟ್ನ ಪ್ರಿಫರ್ ಮಾಡ್ತೀನಿ. ಅವ್ರದ್ದು ಸೇಮ್ ಅದೊಂದು ಪ್ರಮೋಷನ್ಸ್ ಆಗೋದಕ್ಕೆ ಅವ್ರದ್ದು ಮಿಸ್ಸಿಂಗ್ ನಂಬರ್ ಆ್ಯಕ್ಟಿವೇಟ್ ಮಾಡಿಕೊಡ್ತೀನಿ. ಸೊ ಇಟ್ಕೊಂಡು ಮಾಡೋದ್ರಿಂದ ಅವ್ರಿಗೆ 100% ಏನು 20,000 ಇದೆ ಅದು ಆಟೋಮೆಟಿಕ್ಕಾಗಿ 25,000, 30,000, 40,000, 50,000 ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಓಕೆ, ಅಂದರೆ ಈಗ ನಾನು ಹೇಳಿರೋ ಎಕ್ಸಾಂಪಲ್ಗೆ ಆಪರ್ಚುನಿಟಿ ಅನ್ನುವಂಥ ಒಂದು ಪಿರಮಿಡ್ ಕೊಟ್ಟಾಗ ಅದು ಆಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಆವಾಗ ಅಲ್ಲಿ ಮನಿ ಮ್ಯಾಕ್ಸ್ ಆಗ್ತಾ ಹೋಗುತ್ತೆ. ಏನು ಬೇಕು ನಿಮಗೆ ಈ ಪ್ರಪಂಚದಲ್ಲಿ, ಏನು ಬೇಕು ಎಲ್ಲ ಪಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ಸ್ ಇದೆ. ನಾವು ಕೇಳಿ ಪಡಿಬೇಕಷ್ಟೆ. ಈಗ ನಮಗೆ ಎಲ್ಲ ಥರದ ಅವಕಾಶಗಳಿದೆ. ನಾವು ಅದಕ್ಕೆ ಎಷ್ಟು ಬಯಸ್ತಾ ಇದ್ದೀರಿ, ನಾವು ಎಷ್ಟು ಎಫರ್ಟ್ ಆಗ್ತಾ ಇದ್ದೀರಿ, ಏನು ಪ್ರಯತ್ನ ಪಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಇಲ್ಲೇ ಕೂತಿರ್ತೀನಿ, ನಂಗೆ ಅದು ಬಂದುಬಿಡಲಿ, ಅದು ಹೆಂಗಾಗುತ್ತೆ ಅನ್ನೋ ಥರ ಅವರು ಇದರಲ್ಲಿ ಮಾಡಿದಾಗ
ಅದಾಗಲ್ಲ. ಅವರು ಒಂದು ಪ್ರಯತ್ನ ಪಟ್ಟು ಅದಕ್ಕೆ ಮಾಡಿದಾಗ ಇದು ಸಪೋರ್ಟಿಂಗ್ ಗ್ಯಾಜೆಟ್ಸ್. ನಾವಾಗಿ ಇಲ್ಲಿಂದ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀರಿ, ಸೊ ನಾವು ಹೆಂಗೆ ಹೋಗ್ತಾ ಇದ್ದೀರಿ ಅನ್ನೋದು ಡಿಪೆಂಡ್ ಆಗುತ್ತೆ ಇದು. ಸೊ ನಮ್ಮ ಕರ್ಮ ಅದು ಏನಂತಂದರೆ ನಾವು ನಡ್ಕೊಂಡಾದರೂ ಹೋಗ್ಬೋದು, ಒಂದು ವೆಹಿಕಲಲ್ಲಾದರೂ ಹೋಗ್ಬೋದು, ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಾದರೂ ಹೋಗ್ಬೋದು. ಸೊ ಟ್ರಾವೆಲಿಂಗ್ ಈಸ್ ಕರ್ಮ, ಓಕೆನಾ. ಸೊ ಅವ್ರು ಟ್ರಾವೆಲ್ ಮಾಡಬೇಕು, ಅವ್ರು ಅದಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರೆ 100% ಫಲಗಳು ಸಿಗುತ್ತೆ. ಪ್ರಯತ್ನ ಪಡೆದಿರೋ ಇಲ್ಲ ನನಗೆ ಆಗ್ಬಿಡುತ್ತೆ, ನನಗೆ ಟೈಮ್ ಚೆನ್ನಾಗಿದೆ ಅಂದ್ಕೊಂಡು ಕೂತ್ಕೊಂಡಿದ್ರೆ ಆಗಲ್ಲ ಅದು. ಸೊ ಅದಕ್ಕೇನು ಎಫರ್ಟ್ಸ್ ಹಾಕಬೇಕು, ಹಾಕಿದ್ರೆ ಅವ್ರಿಗೆ ಆ ಒಂದು ಡೆಸ್ಟಿನಿ ರೀಚ್ ಆಗೋದಕ್ಕೆ ಇದು 100% ಸಪೋರ್ಟ್ ಆಗುತ್ತೆ. ಎಸ್, ಅಂದರೆ ಸಪೋರ್ಟಿಂಗ್ ಟೂಲ್ಸ್. ಓಕೆ, ಇದು ಸಪೋರ್ಟಿಂಗ್ ಇರುತ್ತೆ. ಈಗ ನೀವು ಹೇಳಿದಾಗೆ ಈಗ ಫಿನಾನ್ಷಿಯಲಿ ಆಗಿರ್ಬೋದು, ರಿಲೇಷನ್ಶಿಪ್ಗಾಗಿರ್ಬೋದು, ಅಪೋರ್ಚುನಿಟಿ ಕ್ರಿಯೇಟ್ ಆಗ್ಬೋದು, ದುಡ್ಡು ಜಾಸ್ತಿ ಮಾಡೋದಕ್ಕಾಗಿ ಇಂಥದ್ದಕ್ಕೆಲ್ಲ ಪಿರಮಿಡ್ ಇದೆ ಅಂತ ಹೇಳಿದರೆ, ಹೀಗೆ ಯಾವ್ಯಾವ ಸಮಸ್ಯೆಗಳಿಗೆ ಪಿರಮಿಡ್ ಇದೆ? ಎಲ್ಲ ಥರ ಸಮಸ್ಯೆಗಳಿಗೆ. ಈ ಥರದಕ್ಕೆ ಇಲ್ಲ ಅನ್ನಂಗಿಲ್ಲ, ಆಯಿತಾ. ಅವ್ರಿಗೀಗ ನಾನು ಹೇಳಿದ್ನಲ್ವ, ಈಗ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅಂದ್ಕೊಳ್ಳಿ. ಮೇಯ್ನಾಗಿ ಈಗ ನಮಗೆ ಏನು ಇಂಪಾರ್ಟೆಂಟ್ ಅಂದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇದೆ ಅಂದ್ಕೊಳ್ಳಿ. ಹೆಲ್ತ್ ಪಿರಮಿಡ್ಸ್ ಇದೆ. ಸೊ ಈ ಹೆಲ್ತ್ ಪಿರಮಿಡ್ಸ್ ಇದೆ, ಅದನ್ನು ಯೂಸ್ ಮಾಡೋದ್ರಿಂದ ಅವ್ರಿಗೆ ಏನೊಂದು ಹೆಲ್ತ್ ಇಶ್ಯೂಸ್ ಇದೆ ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಪೂರ್ತಿ ಹೋಗ್ಬಿಡುತ್ತೆ ಅಂತಲ್ಲ. ಅಂದರೆ ಈಗ ಶುಗರ್ ಬಂದುಬಿಟ್ಟಿದೆ ಅಂತಂದರೆ ಅದಕ್ಕೆ ಅವರು ಮೆಡಿಸಿನ್ಸ್ ತೊಗೊತಾ ಇರ್ತಾರೆ. ವಿತ್ ಪಿರಮಿಡ್ಸಲ್ಲಿ ತೊಗೊಂಡಾಗ ಏನಾಗುತ್ತೆ ಅಂದರೆ, ಈಗ ಒಂದು 50 mg 100 mg ತೊಗೊತಾ ಇರೋರು ಅದು ಒಂದು 50-25 ಆಗಿ ಕಮ್ಮಿ ಆಗೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಆ ರೀತಿಯಲ್ಲಿ ಇದು ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅಂದರೆ ನಾವು ಏನೇ ಒಂದು ಬಂದ ಮೇಲೆ ತೊಗೊಳೋದಕ್ಕೆ ಮುಂಚೆ, ಬರೋಕ್ಕೆ ಮುಂಚೆ ನಾವು ಪ್ರಿಕಾಷನರಿ ತೊಗೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಆ ಒಂದು ತೊಂದರೆ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಇಟ್ಸ್ ಲೈಕ್ ಎ ಗೂಗಲ್ ಮ್ಯಾಪು. ನಮಗೆ ಇದರಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೋದು ಅನ್ನೋದು ತೋರಿಸುತ್ತೆ. 3-4 ವೇ ತೋರಿಸುತ್ತೆ. ನಾವು ಚೂಸ್ ಮಾಡ್ಕೊಳ್ಳೋಂಥದ್ದು ನಮಗೆ ಬಿಟ್ಟಿರತಕ್ಕಂಥದ್ದು. ಸೊ ನಮಗೆ ಈ ಥರ ಆಗುತ್ತೆ ಅನ್ನೋದಾದರೆ ಅದಕ್ಕೆ ಮುಂಚೆನೇ ನಾವು ಅದಕ್ಕೆ ರೆಡಿ ಆಗಬೇಕು. ಓಕೆ, ಅಂದರೆ ಈಗ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತಂದರೆ ಅದಕ್ಕೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋವಂಥದ್ದು, ಎಕ್ಸಸೈಸ್ ಮಾಡೋವಂಥದ್ದು, ಅದಕ್ಕೇನು ಪ್ರಿಕಾಷನರಿ ಇರುತ್ತೆ ತೊಗೋಬೇಕಾಗುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಏನೊಂದು ಹೆಲ್ತಿಯಾಗಿ ನಾವು ಒಂದು ಫುಡ್ ಹ್ಯಾಬಿಟ್ಸ್ ಇರುತ್ತೆ, ಫುಡ್ ಹ್ಯಾಬಿಟ್ಸ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಸೊ ಅದೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ಹೆಲ್ತ್ ಇಶ್ಯೂಸ್ನ ಕಮ್ಮಿ ಮಾಡ್ಕೋಬೋದು. ಆಲ್ರೆಡಿ ಬಂದ್ಬಿಟ್ಟಿದೆ, ಪ್ರಿಕಾಷನರಿ ಗೊತ್ತಿರಲಿಲ್ಲ. ಸೊ ಆವಾಗ ನಾವು ಇದನ್ನೆಲ್ಲ ಉಪಯೋಗಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಪ್ರಮಾಣ ಕಮ್ಮಿ ಮಾಡ್ಕೋಬೋದು. ಅದರ ಒಂದು ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಜೊತೆಗೆ ಅದರಿಂದ ಆ ಎನರ್ಜಿ ಅವರಿಗೆ ಪಾಸಿಟಿವ್ ಎನರ್ಜಿಯಲ್ಲಿ ಸಿಗ್ತಾ ಹೋಗುತ್ತೆ ಅನ್ನೋದು ಆ ಪಿರಮಿಡಿಂದ. ಹೌದು. ಓಕೆ, ಬಟ್ ನೀವೊಂದು 2005ಇಂದ ಈ ಒಂದು ಪಿರಮಿಡ್ ಜರ್ನಿ ನಿಮ್ಮದು ಸ್ಟಾರ್ಟ್ ಆಗಿದೆಯಲ್ಲ, ಅಲ್ಲಿಂದ ಇಲ್ಲಿ ಜನರ ಮನಸ್ಥಿತಿ, ಅವರ ಸಮಸ್ಯೆಗಳಲ್ಲಿ ಏನೆಲ್ಲ ಬದಲಾವಣೆ ಕಾಣ್ತೀರಾ ನೀವು? ಅಂದರೆ ಅಲ್ಲಿ ಮತ್ತು ಈಗ ಇಷ್ಟು ವರ್ಷದ ಜರ್ನಿಯಲ್ಲಿ. ಈಗ ನೋಡಿ, ಮೇಯ್ನಾಗಿ ಫೈನಾನ್ಷಿಯಲ್ ಸ್ಟೇಟಸ್ ಚೇಂಜ್ ಆಗಿದೆ, ಓಕೆನಾ. ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ. ಮತ್ತು ಹೆಲ್ತಲ್ಲೂ ಕೂಡ ತುಂಬ ಇಂಪ್ರೂವ್ ಆಗಿರ್ತಕ್ಕಂಥದ್ದಿದೆ. ಮತ್ತು ಎಜುಕೇಷನಲ್ಲೂ ಅವರೊಂದು ಏನೊಂದು ಅವ್ರದ್ದು ಏಮ್ ಇರುತ್ತೆ ಅದು ರೀಚ್ ಆಗಿರ್ತಕ್ಕಂಥದ್ದು ಸುಮಾರು ಎಕ್ಸಾಂಪಲ್ಸ್ ಇದೆ. ಅದೇ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಪ್ರೋಗ್ರೆಸ್ ಆಗಿರ್ತಕ್ಕಂಥದ್ದು. ಮತ್ತು ಬಿಸ್ನೆಸ್ಸು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾನು ಸ್ಟಾರ್ಟ್ ಮಾಡಿದಾಗ ಒಂದು ಸಿಂಗಾಪುರ್ಗೆ ಹೋಗಿ ಬಂದೆ ನಾನು. ಓಕೆನಾ. ಸಿಂಗಾಪುರ್ಗೆ ಹೋಗಿ ಬಂದಾಗ ಹೀಗೆ ಗೊತ್ತಿರೋರ ಜೊತೆಲೆಲ್ಲ ಹೋಗಿ ಬಂದೆ. ಸೊ ಅಲ್ಲಿ ಏನಾಯಿತು, ಅವ್ರಿಗಂತೂ ಸ್ವಲ್ಪ ಇಶ್ಯೂಸ್ ಇತ್ತು. ನಮ್ಮ ಬೆಂಗಳೂರವ್ರೆ ಅವ್ರ ಮನೆಗೆ ಹೋಗಿದ್ದಾಗ ಈ ಥರ ಹಿಂಗೆ ಪ್ರಾಬ್ಲಮ್ಸ್ ಇದೆ. ಈಗ ಏನೇ ಮಾಡಿದ್ರು, ಏನೇ ಪೂಜೆ ಮಾಡಿದ್ರು ಅವ್ರಿಗೆ ಗ್ರೋತ್ ಇರಲಿಲ್ಲ. ಬಾಡಿಗೆ ಮನೇಲಿ ಇದ್ದರು ಅವರು. ಅಲ್ಲಿ ಹೋಗಿ ಒಂದು 5-6 ಇಯರ್ಸ್ ಆಗಿತ್ತು. ಸೊ ಅವ್ರಿಗೆ ಅಂತ ಏನು ಗ್ರೋತ್ ಇರಲಿಲ್ಲ, ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತಾಯಿದೆ. ನಾನು ಹೋಗಿ ಹೇಳಿದೆ, ನೋಡಿ ಇಲ್ಲ ಡೋರ್ ಆಪೋಸಿಟ್ ಲಿಫ್ಟ್ ಇದೆ. ಸೊ ಅದು ಲಿಫ್ಟಿಗೆ ಈ ಥರ ಒಂದು ಪ್ರೊಟೆಕ್ಷನ್ ಹಾಕ್ಕೊಳ್ಳಿ, ಈ ಥರ ಪ್ಲ್ಯಾನ್ಸ್ ಇಟ್ಕೊಳ್ಳಿ. ಮತ್ತು ನಿಮ್ಮ ಮನೆಗೆ ನೋಡಿ ಈ ಥರದ್ದೆಲ್ಲ ಪಿರಮಿಡ್ಸ್ ಬರುತ್ತೆ, ಪಿರಮಿಡ್ಸ್ನ ಯೂಸ್ ಮಾಡಿ ನಿಮ್ಗೆ 100% ಚೇಂಜಸ್ ಗೊತ್ತಾಗುತ್ತೆ ಅಂತ ಹೇಳಿದೆ. ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ನಮ್ಮ ಗುರುಗಳ ಮುಖಾಂತರನೇ ನಾನು ಅವ್ರಿಗೆ ಪ್ರಿಡಿಕ್ಷನ್ಸ್ ಕೊಡಿಸಿ ಇನ್ಸ್ಟಾಲೇಷನ್ಸು ಕೂಡ ಇಲ್ಲಿಂದ ನಾವು ಅಲ್ಲಿಗೆ ಕಳಿಸ್ಕೊಟ್ಬಿಟ್ಟು ಬೈ ಝೂಮಲ್ಲಿ ಅವ್ರಿಗೆ ಇದು ಮಾಡಿಕೊಟ್ರಿ, ಇನ್ಸ್ಟಾಲೇಷನ್ಸ್ ಮಾಡಿಕೊಟ್ಟು ಒಂದು 6 months 1 yearಗೆ ಅವ್ರು ಏನೊಂದು ಕೆಲಸ ಮಾಡ್ತಾಯಿದ್ರು. ಸೊ ಈ ಹ್ಯಾಸ್ ಓಪನ್ಡ್ ನ್ಯೂ ಕಂಪನಿ ವಿತಿನ್ 1 year. ಆಮೇಲೆ 2nd yearಗೆ ಅವ್ರೇನು ಬಾಡಿಗೆ ಮನೆಗಿದ್ರು ಸ್ವಂತ ತೊಗೊಂಡ್ರದು. ಆಮೇಲೆ ಒಂದು ಅಗೇನ್ 2-3 yearsಗೆ
ಇನ್ನೊಂದು ಕಂಪ್ನಿ ಇನ್ನೊಂದು ದೇಶದಲ್ಲಿ ಓಪನ್ ಮಾಡಿದ್ರು. ಬೇರೆ ದೇಶದಲ್ಲಿ. ಸೊ ಆ ಥರ ಅವರಲ್ಲಿ ಅಷ್ಟೊಂದು ಬದಲಾವಣೆಗಳಾಯಿತು. ಈ ಥರ ಉದಾಹರಣೆಗಳು ನಮ್ಮಲ್ಲಿ ಸುಮಾರಿದೆ. ಓಕೆ. ಆ ಥರ ಪಿರಮಿಡ್ಸ್ ಆ್ಯಸ್ ಮಿರಾಕಲ್ ರಿಸಲ್ಟ್ಸ್ ನಾವು ಇಷ್ಟಕ್ಕೆ ಸೀಮಿತ ಅಂತ ಅಂದ್ಕೊಳ್ಳೋದಿಲ್ಲ. ಸೊ ಇಟ್ ಹ್ಯಾಸ್ ನೆವರ್ ಎಂಡಿಂಗ್. ಸೊ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ನಾವು ಏನು ಪ್ರಯತ್ನ ಪಡ್ತಾ ಇದ್ದೀರಿ, ಏನೇನು ಮಾಡ್ತಾ ಇದ್ದೀರಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಅಂದರೆ ಈಗ ಲೈಫಲ್ಲಿ ಮ್ಯಾಜಿಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಈ ಮ್ಯಾಜಿಕನ್ನು ಪಿರಮಿಡ್ ಮಾಡುತ್ತಾ? ಆಗುತ್ತೆ, ಮಾಡುತ್ತೆ. ಬಟ್ ಅವರು ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಬೇಕು. ಅದನ್ನು ನಾವು ಹೇಳೋ ಪ್ರಕಾರ ಅದನ್ನೆಲ್ಲ ಉಪಯೋಗಿಸಿ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೇನು ಮಿಸ್ಸಿಂಗ್ ಇರುತ್ತೆ, ಅವ್ರಿಗೇನು ಫುಲ್ಫಿಲ್ ಆಗಬೇಕಾಗಿರುತ್ತೆ, ಅವ್ರಿಗದು ಸಿಗುತ್ತೆ. ಅದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಉಪಯೋಗಿಸ್ಬೇಕು ಅಂತ ಹೇಳಿದಾಗ ಈಗ ದೇವರಿಗೆ ದಿನ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತೀವಿ, ಸಂಜೆ ದೀಪ ಇಡ್ತೀವಿ, ಬೆಳಗ್ಗೆ ದೀಪ ಇಡ್ತೀವಿ, ಆರತಿ ಮಾಡ್ತೀವಿ, ಹೀಗೆ ಇದಕ್ಕೂ ಕೂಡ ಈ ಥರ ರೂಲ್ಸ್ ಇದೆಯಾ? ರೂಲ್ಸ್ ಅನ್ನೋದಂದರೆ ನೋಡಿ, ಈಗ ಪಿರಮಿಡ್ಸ್ ಈಸ್ ಲೈಕ್ ಎನರ್ಜಿ ರಿಸೀವಿಂಗ್ ಗ್ಯಾಜೆಟ್. ಓಕೆನಾ? ಸೊ ಅದು ಆಲ್ರೆಡಿ ಪ್ರೋಗ್ರಾಮ್ಡ್. ಅದು ಪ್ರೋಗ್ರಾಮಿಂಗ್ ಆಗಿಬಿಡುತ್ತೆ. ಅದು ನೀವು ಕೇಳ್ದೋಗ್ಲಿ ಅದ್ರ ಕೆಲಸ ಮಾಡುತ್ತೆ. ಬಟ್ ನೀವು ನಿಮ್ಮ ಒಂದು ಸಂಕಲ್ಪ, ನಿಮ್ಗೆ ಏನಾಗಬೇಕು ಅಂತಿದೆ ಅದನ್ನು ಇಟ್ಕೊಂಡು ನೀವು ಕೇಳ್ಕೊಳ್ಳೋದ್ರಿಂದ ನಿಮ್ಮೊಂದು ಸಂಕಲ್ಪಗಳು ಬೇಗ ಈಡೇರೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಅಂದರೆ ಇವಾಗ ನೀವು ಸುಮ್ಮನೆ ಇಟ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ನೋ ಯೂಸ್. ನಿಮಗೆ ಏನಾಗಬೇಕು ಅನ್ನೋದು ನಿಮ್ಗೆ ಉದ್ದೇಶ ಇರಬೇಕು. ನೀವು ಏನಾಗಬೇಕು, ನೀವೇನು ಕೆಲಸ ಮಾಡಬೇಕು, ಇಂಥದ್ದಾಗಬೇಕು ಅನ್ನೋದು ನಿಮ್ಗೆ ಸಂಕಲ್ಪ ಇದ್ದು ಆ ಸಂಕಲ್ಪ ನೀವು ಮಾಡ್ಕೊಳ್ಳೋದ್ರಿಂದ ಆ ಸಂಕಲ್ಪ ಬೇಗ ಆಗೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಸೊ ಅದನ್ನು ಇಟ್ಕೊಂಡು ನಾವು ಅದನ್ನು ಸಂಕಲ್ಪ ಮಾಡಬೇಕು ಅಥವಾ ಈ ಅದನ್ನು ದೇವ್ರ ಥರನೇ ಇಟ್ಟು ಆ ಥರ ಪೂಜೆ ಮಾಡೋದು? ಅದಕ್ಕೆ ವಿಶ್ ಪಿರಮಿಡ್ಸ್ ಅಂತಿದೆ. ಓಕೆ. ವಿಶ್ ಪಿರಮಿಡ್ಸ್ ಬರುತ್ತೆ. ಆ ವಿಶ್ ಪಿರಮಿಡಲ್ಲಿ ವಿಶಸ್ ಬರೆದಿಡಬೇಕು. ನಾನು ಈ ಥರ ಕೆಲಸ ಮಾಡ್ತಾ ಇದ್ದೀನಿ, ನಾನು ಈ ಥರ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀನಿ, ನನಗೆ ಇದು ಈ ಟೈಮ್ಗೆ ಆಗಬೇಕು, ನಾನು ರೈಟ್ ಪರ್ಸನ್ನ ಮೀಟ್ ಮಾಡ್ತಾ ಇದ್ದೀನಿ, ನನ್ನ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ತಾಯಿದೆ, ನನಗೆ ಆನ್ ಟೈಮ್ ದುಡ್ಡು ಬರ್ತಾ ಇದೆ, ನಾನು ಎಲ್ಲ ಒಳ್ಳೊಳ್ಳೆಯವ್ರನ್ನೇ ಮೀಟ್ ಮಾಡ್ತಾ ಇದ್ದೀನಿ, ನನಗೆ ಸಕ್ಸಸ್ ದಿನ ನನಗೆ ಸಕ್ಸಸ್ ಬರ್ತಾ ಇದೆ. ಸೊ ಈ ಥರ ನಿಮ್ಗೆ ಏನೇನು ಸಂಕಲ್ಪಗಳಿದೆ ಈ ರೀತಿ ಮಾಡ್ಕೊಳ್ಳಿ. ಸೊ ಮಾಡ್ಕೊಳ್ಳೋದ್ರಿಂದ ಈಗ ಏನೊಂದು ಕೆಲಸ ಕಾರ್ಯಗಳಾಗಬೇಕು ಅಥವಾ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಎಜುಕೇಷನ್ನಲ್ಲಿ ಅವರು ಒಳ್ಳೆ ಪೊಸಿಷನ್ಸ್ಗೆ ಹೋಗಬೇಕು, ಕೆಲಸದಲ್ಲಿ ಒಳ್ಳೆ ಗ್ರೋತ್ ಸಿಗಬೇಕು, ಆರೋಗ್ಯ ಚೆನ್ನಾಗಾಗಬೇಕು, ಅವ್ರು ರಿಯಲ್ ಎಸ್ಟೇಟ್ ಮಾಡ್ತಿರ್ತಾರೆ ಅದರಲ್ಲಿ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಡೀಲ್ ಮಾಡಬೇಕು, ಒಳ್ಳೊಳ್ಳೆ ಪ್ರಾಫಿಟ್ಸ್ ಬರಬೇಕು, ಎಲ್ಲ ಥರ ಬರೆದಾಕ್ಬಿಟ್ಟು ಕೇಳ್ಕೊಳ್ಳೋದ್ರಿಂದ ಅವ್ರಿಗೆ ಏನೇನು ಸಂಕಲ್ಪಗಳು ಮಾಡ್ಕೊಂಡಿರ್ತಾರೆ ಅದೆಲ್ಲ ಈಡೇರೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಓಕೆ. ಅಂದರೆ ನೀವು ಈಗ ಹೇಳಿದ್ರಿ ಸ್ಟಾರ್ಟ್ ಮಾಡುವಾಗ ಹೇಗಿತ್ತು ಈಗ ಹೇಗಿದೆ ಅಂತ, ಬಟ್ ಆವಾಗ ಏನು ಜಾಸ್ತಿ ಸಮಸ್ಯೆಗಳು ನಿಮ್ಮ ಹತ್ರ ಬರ್ತಾ ಇತ್ತು, ಈಗ ಏನು ಜಾಸ್ತಿ ಸಮಸ್ಯೆಗಳು ಬರ್ತಾ ಇದೆ? ಯಾವ ಪಿರಮಿಡ್ಗೆ ಜಾಸ್ತಿ ಬೇಡಿಕೆ ಬರ್ತಾ ಇದೆ? ಅಂದರೆ ಜನರು ಯಾವ ಕಡೆ ಜಾಸ್ತಿ ಓಡ್ತಿದ್ದಾರೆ ಅನ್ನೋದು? ಅಲ್ಲ, ಜನರಲ್ಲಾಗಿ ಎಲ್ಲ ಥರ ಸಮಸ್ಯೆಗಳು ಜನಗಳು ಬರ್ತಾ ಇದ್ದಾರೆ. ಸೊ ಬಂದವ್ರಿಗೆಲ್ಲರಿಗೂ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀರಿ. ಬಂದು ತೊಗೊಂಡವ್ರೆಲ್ಲರೂ ಸರ್ ಪರವಾಗಿಲ್ಲ ಸರ್, ನೀವು ಬಂದು ಹೋದ್ಮೇಲೆ ಚೆನ್ನಾಗಿದ್ದೀರಿ ಸರ್, ಚೆನ್ನಾಗಿ ಆಗ್ತಾಯಿದೆ ಸರ್ ಅಂದ್ಬಿಟ್ಟು ರೆಫರೆನ್ಸಸ್ಗಳು ಬರ್ತಾ ಇದ್ದಾವೆ. ಮತ್ತು ಒಳ್ಳೆ ಥರ ಗ್ರೋತು ಆಗ್ತಾಯಿದೆ. ಒಂದೊಂದು ಕಸ್ಟಮರ್ಸ್ನೇ ನಾವು ಮಿನಿಮಮ್ ಅಂದರೆ 3 to 5 times ವಿಸಿಟ್ ಮಾಡ್ತಾಯಿದ್ದೀನಿ. ಅಂದರೆ ಅವ್ರದ್ದೀಗ ಒಂದು ಮನೆ ಆಯಿತು ಅಂತಂದರೆ ಇನ್ನೊಂದು ಪ್ರಾಪರ್ಟಿ ತೊಗೊಳೋದಿರ್ಬೋದು, ಅಥವಾ ಇನ್ನೊಂದು ಮದುವೆ ಆಗೋದಿರ್ಬೋದು, ಅಥವಾ ಇನ್ನೊಂದೇನೋ ಕಾರ್ ನಂಬರ್ ಕೇಳೋದಕ್ಕೆ ಬರ್ಬೋದು, ಏನೋ ಒಂದು ಅವರಲ್ಲಿ ಗ್ರೋತ್. ಸೊ ಅದಕ್ಕೆ ಅವರು ಮತ್ತೆ ನಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥವ್ರು ತುಂಬ ಇದ್ದಾರೆ. ಓಕೆ. ಈ 20 ವರ್ಷಗಳ ನಿಮ್ಮ ಜರ್ನಿಯಲ್ಲಿ ನೀವು ಕೇಳಿರುವಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ವಿಷಯ, ಇದಕ್ಕೆ ನನಗೆ ಪಿರಮಿಡ್ ಬೇಕು ಅಂತ ಅಂದವ್ರು ಯಾರಾದರೂ ಇದ್ದಾರಾ ಇಂಥದ್ದು? ಅಲ್ಲ, ಸಿಲ್ಲಿ ಅನ್ನೋ ಅಂತ ಬರಲ್ಲ ನೋಡಿ. ಈಗ ಕೆಲವೊಂದು ಕಾರ್ ತೊಗೋಬೇಕು ಅಂತ ಅಂದ್ಕೊಳ್ತಾರೆ ಅಂದ್ಕೊಳ್ಳಿ. ಸೊ ನಮ್ಮಲ್ಲಿ ಕಾರ್ ಪಿರಮಿಡ್ ಇದೆ. ಆ್ಯಕ್ಚುಲಾಗಿ ಆಗಿರ್ತಕ್ಕಂಥದ್ದು ಉದಾಹರಣೆ ಇದೆ. ಸೊ ಅವರು ಇಟ್ಕೊಂಡು ಪ್ರೇ ಮಾಡ್ಕೋತಾ ಇದ್ರು, ನನಗೆ ಕಾರ್ ಬೇಕು, ನನಗೆ ಕಾರ್ ಗಿಫ್ಟ್ ಬೇಕು, ಕಾರ್ ನನಗೆ ಪ್ರೈಸಲ್ಲಿ ಬರಬೇಕು ಅನ್ನೋ ಥರ ಅವರು ಪ್ರೇ ಮಾಡ್ಕೋತಾ ಇದ್ರು. ನೀವು ನಂಬಲ್ಲ, ಆ್ಯಕ್ಚುಲಾಗಿ ಲಕ್ಕಿ ಪ್ರೈಸಲ್ಲಿ ಅವ್ರ ಕಾರ್ ಬಂತು. ಓಕೆ. ನಮ್ಮವರು 1984ಇಂದ ಪಿರಮಿಡ್ಸ್ನ ಬಳಸ್ತಾ ಇದ್ದಾರೆ. ಮತ್ತು ಅವರು ಪಿರಮಿಡ್ ಡೀಲರ್ ಕೂಡ ಹೌದು. ಓಕೆನಾ? ಅವ್ರಿಗೆ ಲಕ್ಕಿ ಡಿಪ್ಪಲ್ಲಿ ಕಾರ್ ಬಂದಿದೆ ಗಿಫ್ಟಾಗಿ. ಓಕೆ. ಸೊ ಆ ಥರ ನಾವು ಆ ಒಂದು ಈಗ ಪ್ರೈಸ್ ಬೇಕು, ಆ ಒಂದು ಇದು ಬೇಕು ಅಂತ ನಾವು ಸಂಕಲ್ಪ ಮಾಡ್ಕೊಂಡಾಗ ನಮ್ಗೆ ಆ ಒಂದು ಕಾರ್ ತೊಗೊಳೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಓಕೆ. ಈಗ ಆ್ಯಕ್ಚುಲಾಗಿ ಕಾರ್ ಮ್ಯಾಕ್ಸ್ ಅಂತಲೇ ಹೊಸ ಪಿರಮಿಡ್ ಲಾಂಚ್ ಆಗಿದೆ. ಸೊ ನಿಮ್ಮ ಡ್ರೀಮ್ ಕಾರ್ ಏನಿರುತ್ತೆ, ನಿಮ್ಮ ಡ್ರೀಮ್ ಕಾರ್ ಫೋಟೋ ತೊಗೊಂಡು ಆ ಪಿರಮಿಡ್ ಮೇಲೆ ಇಟ್ಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ನೀವು ಆ ಕಾರ್ ತೊಗೋತೀರ.
ಸೊ ಎಲ್ಲದಕ್ಕೂ ಪಿರಮಿಡ್ ಇದೆ, ನಿಮ್ಮ ಸಮಸ್ಯೆಗಳಿಗೆ ಅದೊಂದು ಸಪೋರ್ಟ್ ಥರ, ಅಂದರೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅದಿದೆ ಅನ್ನೋದು. ಹೌದು. ಹಾಗಂದರೆ ಈಗ ಇಂಥ ಪಿರಮಿಡ್ಗಳು ನಕಲಿ ಬರೋದು ಚಾನ್ಸಸ್ ತುಂಬ ಇದೆ. ಜನರು ಹೇಗೆ ಅದನ್ನು ಕಂಡುಹಿಡಬೇಕು, ಇದು ನಕಲಿ ಅಥವಾ ಇದು ರಿಯಲ್, ಅಥವಾ ಹೇಗೆ ಇದನ್ನು ನಾನು ಇದು ರಿಯಲ್ ಅಂತಲೇ ಅನ್ಕೋಬೇಕು ಅಂತ ಅನ್ನೋದಾದರೆ? ನೋಡಿ, ಮಾರ್ಕೆಟಲ್ಲಿ ಸುಮಾರು ಲೋಕಲ್ ಪ್ರಾಡಕ್ಟ್ಸ್ ಇದೆ. ಲೈಕ್ ನೋಡಿ, ಈಗ ನೀವು ಒಂದು ಶೋರೂಮಲ್ಲಿ ಹೋಗ್ಬಿಟ್ಟು ಒಂದು ಪ್ಲಾಸ್ಟಿಕ್ ಬಕೆಟ್ ತೊಗೊಂಡು ನೀವು ಈ ಆಚೆ ಕಡೆ ಫುಟ್ಪಾತಲ್ಲಿ ತಳ್ಳೋ ಗಾಡಿಯಲ್ಲಿ ಒಂದು ಬಕೆಟ್ ತೊಗೊಳ್ಳಿ, ಕ್ವಾಲಿಟಿ ನಿಮಗೆ ಗೊತ್ತಾಗುತ್ತೆ, ಡಿಫ್ರೆನ್ಸಸ್ಸು, ಪ್ಲಾಸ್ಟಿಕ್ ಕ್ವಾಲಿಟಿ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಒಂದು ಜಿತಿನ್ ಪಿರಮಿಡ್ಸ್ ಅಂತ ಏನಿದೆ ನಾವು ಬಳಸ್ತಾ ಇರತಕ್ಕಂಥದ್ದು, ಅದ್ರ ಮೇಲೆ ಎಲ್ಲನೂ ಬಂದ್ಬಿಟ್ಟು ಜಿತಿನ್ ಅನ್ನೋದು ಮೆನ್ಷನ್ ಆಗಿರುತ್ತೆ ಪಿರಮಿಡ್ ಮೇಲೆ, ಮತ್ತು ಆಲೋಗ್ರಾಮ್ ಸ್ಟಿಕ್ಕರ್ ಕೂಡ ಇರುತ್ತೆ. ಮತ್ತು ಪ್ಯಾಕಿಂಗ್ ಬಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ಯಾಕಿಂಗ್ ಇದೆ. ಇದು ವಿತೌಟ್ ಪ್ಯಾಕಿಂಗ್ ಬರೋಲ್ಲ ಪಿರಮಿಡ್ಸು. ಮತ್ತು ಪಿರಮಿಡ್ಸ್ನೆಲ್ಲ ಬಂದ್ಬಿಟ್ಟು ಬೈ ಅಡ್ವೈಸ್ ಓನ್ಲಿ ಪ್ರಿಫರ್ ಮಾಡೋವಂಥದ್ದು. ಸುಮ್ಮನೆ ಯಾವುದೋ ಒಂದು ಪಿರಮಿಡ್ ತೊಗೊಂಡು ಎಲ್ಲೋ ಇಟ್ಕೊಳ್ಳೋದು ಮಾಡೋದು ಅಂತಲ್ಲ. ಓಕೆ, ನಿಮ್ಮ ಹತ್ರ ಬಂದು ನನಗಿಂಥ ಸಮಸ್ಯೆ ಇದೆ, ಅದಕ್ಕೆ ನಾನು ಯಾವ ಪಿರಮಿಡ್ ಬಳಸಿದ್ರೆ ಒಳ್ಳೇದು ಅಂತ ನಿಮ್ಮ ಹತ್ರ ಕೇಳ್ತಾರೆ, ಆಗ ನೀವು ಸಜೆಸ್ಟ್ ಮಾಡ್ತೀರಾ, ಆಮೇಲೆ ಅದನ್ನು ಕೊಡ್ತೀರಾ. ಸೊ ಅಲ್ಲಿ ಕ್ಲಿಯರ್ ಆಗುತ್ತೆ ಯಾವುದೇ ಈ ಥರ ನಕಲಿ ಪ್ರಾಡಕ್ಟ್ ಸಿಗಲ್ಲ ಅನ್ನೋದು. ಈಗ ಮಾರ್ಕೆಟಲ್ಲಿ ಏನಂತಂದರೆ ನೋಡಿ, ನಮ್ಮಲ್ಲಿ ಮೋರ್ ದೆನ್ 300+ ಪಿರಮಿಡ್ಸ್ ಇದೆ. ಓಕೆನಾ? ಅದರಲ್ಲಿ ಈಗ ಒಂದು 30 to 40 ಪಿರಮಿಡ್ಸ್ ಫಾಸ್ಟ್ ಮೂವಿಂಗ್ ಇದೆ. ಓಕೆ, ಫಾಸ್ಟ್ ಮೂವಿಂಗ್ ಇದೆ. ಈಗ ಸ್ವಸ್ತಿಕ್ ಇರ್ಬೋದು, ಡೋರ್ ಪ್ರೊಟೆಕ್ಷನ್ಸ್ ಆಗ್ಬೋದು, ಪ್ರೊಮ್ಯಾಕ್ಸ್ ಪಿರಮಿಡ್ಸ್ ಇರ್ಬೋದು, ಸ್ಟಡಿ ಪಿರಮಿಡ್ಸ್ ಇರ್ಬೋದು, ಇದೆಲ್ಲ ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಇದೆ. ಈ ಪ್ರೊಮ್ಯಾಕ್ಸ್ ಪಿರಮಿಡ್ ಅಂದರೆ? ಪ್ರೊಮ್ಯಾಕ್ಸ್ ಪಿರಮಿಡ್ ಅಂತಂದರೆ ಸೆಂಟ್ರ್ ಆಕ್ಟಿವೇಶನ್ ಪಿರಮಿಡ್ಸ್ ಬರುತ್ತೆ. ಅದು ಹೈ ಎನರ್ಜಿ ಪಿರಮಿಡ್ಸು, 9 ಲೇಯರ್ ಪಿರಮಿಡ್ಸ್ ಬರುತ್ತೆ. ಓಕೆ, ಸೊ ನಿಮ್ಗೆ ಅದು ಇಮೇಜಲ್ಲಿ ತೋರಿಸ್ತೀನಿ ನಾನು. ಆ ಥರ ಪಿರಮಿಡ್ ಬಂದ್ಬಿಟ್ಟು ಪ್ರಾಪರ್ಟಿ ಆ್ಯಕ್ಟಿವೇಶನ್ಸ್ಗೆ ಬಳಸೋವಂಥದ್ದು. ಓಕೆ. ಸೊ ಬ್ರಹ್ಮಸ್ಥಾನ ಇರ್ಬೋದು ಅಥವಾ ಆಲ್ 8 ಡೈರೆಕ್ಷನ್ಗೆ ಬಳಸೋವಂಥದ್ದು ಪಿರಮಿಡ್. ಸೊ ಫಾಸ್ಟ್ ಮೂವಿಂಗ್ ಇದೆ ಅದು. ಸೊ ಅದನ್ನು ಡೂಪ್ಲಿಕೇಟ್ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ. ಈಗ ಫ್ಲಿಪ್ಕಾರ್ಟು, ಅಮೆಝಾನು, ಮೆಶೋ ಇದರಲ್ಲೆಲ್ಲ ನಿಮಗೆ ಡೂಪ್ಲಿಕೇಟ್ ಸಿಗುತ್ತೆ. ಅದು ಏನಂತಂದರೆ ಸೇಮ್ ಬ್ರ್ಯಾಂಡು ಇದೆಲ್ಲ ಹಂಗೆ ಇರುತ್ತೆ. ಸೊ ನೀವು ಬುಕ್ ಮಾಡಿದ್ರೆ ನಿಮಗೆ ಇದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಬರುತ್ತೆ. ಬಟ್ ಏನಂತಂದರೆ ನಿಮಗೀಗ ಗೊತ್ತಿದ್ದರೆ ಇದು ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗುತ್ತೆ. ನಿಮಗೆ ಜಿತಿನ್ ಪಿರಮಿಡ್ಸ್ ಬಗ್ಗೆ ಗೊತ್ತಿದ್ರೆ ಅದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅನ್ನೋದು ನೀವು ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಅಂದರೆ ಇದೇ ಒರಿಜಿನಲ್ ಪಿರಮಿಡ್ ಅಂತ ನೀವು ಬಳಸಬೇಕಾಗತ್ತೆ ಅಷ್ಟೇ. ಓಕೆ. ಬಟ್ ಅದರಲ್ಲಿ ಏನಂತಂದರೆ ನಿಮಗೆ ಕರೆಕ್ಟ್ ಡಿಗ್ರಿ ಇರಲ್ಲ, ಕರೆಕ್ಟ್ ಆ್ಯಂಗಲಲ್ಲಿ ಅದನ್ನು ಡಿಸೈನ್ ಮಾಡಿರಲ್ಲ ಅವರು. ಸುಮ್ಮನೆ ನೀವು ಪಿರಮಿಡ್ ಇರಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಯೂಸ್ ಮಾಡಬೇಕು, ಬಿಟ್ಟರೆ ಅದರಿಂದ ಏನು ಯೂಸ್ ಇಲ್ಲ. ಓಕೆ. ಸೊ ನಿಮಗೆ ಒರಿಜಿನಲ್ ಪಿರಮಿಡ್ಸು, ಸೊ ಜಿತಿನ್ ಪಿರಮಿಡ್ಸು ಯೂಸ್ ಮಾಡೋದ್ರಿಂದ ನಿಮ್ಮೊಂದು ವಾಸ್ತು ದೋಷಗಳಿರ್ಬೋದು ಅಥವಾ ನೀವು ಏನೊಂದು ಸಮಸ್ಯೆಗೆ ಅಂತ ಯೂಸ್ ಮಾಡ್ತೀರಾ ನೀವು, ಅದರಲ್ಲಿ ರಿಸಲ್ಟು 100% ಸಿಗುತ್ತೆ. ಸೊ ಮನೆ ಕಟ್ಟಾದ್ಮೇಲೂ ಸಮಸ್ಯೆಗಳು ಬಂದರೆ ಮನೆ ಹೊಡಿಬೇಕು ಅಂತಿಲ್ಲ, ಅದಕ್ಕೆ ಏನು ಬೇಕೋ ಆ ಪಿರಮಿಡ್ಗಳನ್ನು ಇಟ್ಟರೆ ಅಥವಾ ನಿಮ್ಮ ಸಮಸ್ಯೆಗಳಿಗೆ ಆ ಪಿರಮಿಡನ್ನು ಬಳಕೆ ಮಾಡಿದರೆ ಅದು ಸಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋ. ಹೌದು. ಸೊ ಮನೆ ಕಟ್ಟಿ ಈಗ ಯಾವುದೇ ಥರದ ದೋಷಗಳಿರಲಿ, ಸೊ ಅದಕ್ಕೆ ವಿತೌಟ್ ಬ್ರೇಕಿಂಗ್ ಸೊಲ್ಯೂಷನ್ಸು ಪಿರಮಿಡ್ಸಲ್ಲಿ ನಾವು ಮಾಡ್ಕೋಬೋದು. ಸೊ ಆ ಆಪ್ಷನ್ ಇದೆ. ನೋಡಿ, 2005 ನಾನೀಗ ಏನು ವಾಸ್ತು ಕನ್ಸಲ್ಟೇಷನ್ಸ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ, ಆವಾಗ ಈಗ ಪಿರಮಿಡ್ಸ್ನ ನಾನು ಬಳಸ್ತಾ ಇರಲಿಲ್ಲ, ನನಗೂ ಗೊತ್ತಿರಲಿಲ್ಲ ಅದು. ಸೊ ನನಗೆ ನಮ್ಮ ಗುರುಗಳು ಒಬ್ಬರು ಕನೆಕ್ಟ್ ಆದರು. ಸೊ ಅವರು ಕೇಳಿದ್ರು, ಅಲ್ಲ ರೀ, ನೀವು ಪಿರಮಿಡ್ ಏನು ಬಳಸ್ತಾ ಇಲ್ಲ ಅಂತೀರಾ, ಹೋಗಿ ಪರಿಹಾರ ಹೆಂಗೆ ಕೊಡ್ತೀರಾ? ಈಗ ಕಟ್ತಾ ಇರೋ ಮನೆಗಾದರೆ ಚೇಂಜಸ್ ಮಾಡ್ಬೋದು, ಈಗ ಆಲ್ರೆಡಿ ಮನೆಗೆ ಹೋಗ್ಬಿಟ್ಟಿದ್ದಾರೆ ಅಥವಾ ಆಫೀಸಸ್ ಇದೆ, ನೀವು ವಿತೌಟ್ ಬ್ರೇಕಿಂಗ್ ಹೆಂಗೆ ಮಾಡ್ತೀರಾ? ನೀವು ಬ್ರೇಕ್ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ, ಬಾಡಿಗೆ ಮನೆ ಇರುತ್ತೆ. ಸೊ ಆವಾಗ ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರು. ನನಗೆ ಆವಾಗ ಕ್ವಶನ್ ಬಂತು, ಹೌದು ಹೆಂಗೆ, ಏನು ಮಾಡೋದು, ಸೊಲ್ಯೂಷನ್ಸ್ ಇಲ್ಲ, ಹೊಡೆದ್ರೇ ಪರಿಹಾರ ಅಂತ. ಇಲ್ಲ ನೋಡಿ, ಹೊಡಿದಿರೋನು ಪರಿಹಾರ ಮಾಡ್ಬೋದು. ನೋಡಿ, ಈ ಥರ ಪಿರಮಿಡ್ಸ್ ಅನ್ನೋದಿದೆ, ಜಿತಿನ್ ಪಿರಮಿಡ್ಸ್ ಅನ್ನೋದಿದೆ, ಇದನ್ನು ಈ ರೀತಿ ಸೊಲ್ಯೂಷನ್ಸ್ಗೆ ಬಳಸ್ಬೋದು, ನೀವು ಬೇಕಾದ್ರೆ ಈ ಥರ ಟ್ರೈ ಮಾಡಿ ನೀವು ಅಂತ ಹೇಳಿದಾಗ ನಾನು ಹೌದಾ ಸರ್, ಆಯಿತು, ನನಗೆ ಕೊಡಿ ಸರ್, ಯಾವ ಥರ ಏನು ನನಗೆ ಇದು ಮಾಡಿ ಅಂತ ರೀ, ನೀವು ಪ್ಲ್ಯಾನ್ ತೊಗೊಂಬನ್ರಿ, ನಾನು ನಿಮಗೆ ಕೊಡ್ತೀನಿ ಅಂತ ಅಂದರು ಅವರು. ಸೊ ನಾನು ನನಗೆ ಏನು ನನ್ನ ಸರ್ಕಲಲ್ಲಿ ಗೊತ್ತಿರೋರು ಇದ್ದಾರೆ, ಅವ್ರದ್ದು ಪ್ಲ್ಯಾನ್ಸ್ ತೊಗೊಂಡೋಗಿ ಕೊಡ್ತಾ ಇದ್ದೆ ನಾನು. ಅವ್ರು ಅದಕ್ಕೆಲ್ಲ ಸೊಲ್ಯೂಷನ್ಸ್ ಮಾಡಿ ಪಿರಮಿಡ್ಸು ತರಿಸ್ಕೊಡ್ತಾಯಿದ್ರು, ಮತ್ತು ಇನ್ಸ್ಟಲೇಷನ್ಸ್ಗೂ ಅವರೇ ಬಂದು ನನಗೆ ಸಪೋರ್ಟ್ ಮಾಡಿದ್ರು. ಸೊ ಎಲ್ಲ ಹಾಕಾದ್ಮೇಲೆ ಗ್ರೋತ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಫ್ರೆಂಡು ಆಫೀಸ್ಗೆ ಮಾಡಿಸಿದ್ದೆ, ನಮ್ಗೆ ಗೊತ್ತಿರೋರು ಒಂದು ಫ್ಯಾಕ್ಟ್ರಿಗೆ ಮಾಡಿಸಿದೆ, ಮತ್ತು ಕೆಲವು ಮನೆಗಳಿಗೆ ಮಾಡಿಸಿದೆ. ಸೊ ಆಗ್ತಾದ್ಮೇಲೆ ಸುಮಾರು ಚೇಂಜಸ್ ಬಂತು. ಸೊ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಕಂಪ್ಲೀಟಾಗಿ ಇದನ್ನು ಪಿರಮಿಡ್ ಸೊಲ್ಯೂಷನ್ಸಲ್ಲಿ ಪಿರಮಿಡ್ ಸೊಲ್ಯೂಷನ್ಸ್ನ ಸ್ಟಾರ್ಟ್ ಮಾಡಿದೆ ನಾನು. ಅಂದರೆ ನೋಡಿ, ಈಗ ಫಿಸಿಕಲ್ ಕರೆಕ್ಷನ್ಸ್ ಇಸ್ ಮಸ್ಟ್ ಬೇಕದು, ಬಟ್ ಆಗಲ್ಲ. ಈಗ ಗುರುಪ್ರವೇಶ ಆಗ್ಬಿಟ್ಟಿರುತ್ತೆ, ಬಂದಾದಮೇಲೆ ಅವರು
ಪ್ರಾಬ್ಲಮ್ ಬಂದಿರುತ್ತೆ. ಸೊ ಹೊಡೀರಿ ಅಂತಂದ್ರೆ ಅವ್ರು ಆಲ್ರೆಡಿ ಕಟ್ಟಿ ಸಾಲ ಮಾಡಿಕೊಂಡು EMIs ಓಡ್ತಾ ಇರುತ್ತೆ. ಸೊ ಅವರು ರಿನೋವೇಟ್ ಮಾಡೋಕ್ಕಾಗಲ್ಲ ಅಂತಂದಾಗ ಸೊ ನಾವು ವಿತೌಟ್ ಬ್ರೇಕಿಂಗ್ ಸೊಲ್ಯೂಷನ್ಸ್ ನಾವು ಪಿರಮಿಡ್ಸ್ ಸಜೆಸ್ಟ್ ಮಾಡಿ ಸೊ ಆ ಪಿರಮಿಡ್ಸ್ ಯೂಸ್ ಮಾಡಿದಾದ್ಮೇಲೆ ಸುಮಾರು ಚೇಂಜಸ್ ಆಗಿರ್ತಕ್ಕಂಥದ್ದು ಫೀಡ್ಬ್ಯಾಕ್ಸು ನಮಗೆ ಬಂದಿದೆ. ಸೊ ಅಲ್ಲಿಂದ ನಾವು ಫುಲ್ ಟೈಮು ಪಿರಮಿಡ್ ಸೊಲ್ಯೂಷನ್ಸ್ನ ನಾವು ಸಜೆಸ್ಟ್ ಮಾಡ್ತಾಯಿದ್ವಿ. ಅಂದರೆ ನೋಡಿ, ಈಗ ಪ್ಲ್ಯಾನಿಂಗಿಂದ ಹಿಡಿದು ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಆವಾಗ ನಾವು ಅವ್ರಿಗೆ ಪಕ್ಕ ವಾಸ್ತು ಪ್ರಕಾರ ನಾವು ಪ್ಲ್ಯಾನಿಂಗ್ ಎಲ್ಲ ಕೊಡ್ಬೋದು. ಪ್ಲ್ಯಾನಿಂಗ್ ಕೊಟ್ಟರೂ ಸಹ ಕೆಲವೊಂದು ಎನರ್ಜೀಸ್ ಇರುತ್ತೆ, ಶಲ್ಯ ದೋಷಗಳಂತಿರುತ್ತೆ. ಆ ಶಲ್ಯ ದೋಷಗಳಿದ್ದಾಗ ಸೊ ಅದೊಂದು ಭೂದೋಷಕ್ಕೋಸ್ಕರ ಒಂದು ಶಂಕುಸ್ಥಾಪನೆ ಆಗ್ಬೋದು, ಪಿರಮಿಡ್ ಸೊಲ್ಯೂಷನ್ಸ್ ಆಗ್ಬೋದು ಮಾಡ್ಕೊಳ್ಳೋ ಅಂಥದ್ದು ಇನ್ನೂ ಸೂಕ್ತ. ಏಕೆಂದರೆ ಬೈ ಫೌಂಡೇಶನ್ನು ಬೇಸಿಕಲ್ಲೇ ನಾವು ಅದನ್ನು ಕರೆಕ್ಷನ್ ಮಾಡ್ಕೊಂಬಿಟ್ರೆ ಮನೆ ಆಮೇಲೆ ನಂತರ ಬಂದ್ಬಿಟ್ಟು ಯಾವ ಪಿರಮಿಡ್ಸ್ ಅವಶ್ಯಕತೆ ಇರೋಲ್ಲ, ಜಸ್ಟು ಬೇಸಿಕ್ ಪ್ರೊಡಕ್ಷನ್ಸ್ ಹಾಕೊಳ್ಳೋ ಅಂಥದ್ದು ಇರುತ್ತಷ್ಟೇ. ಬಟ್ ಮನೆ ಕಂಪ್ಲೀಟಾಗಿ 100% ವಾಸ್ತು ಪ್ರಕಾರ ಬರುತ್ತೆ. ಈಗ ಆಲ್ರೆಡಿ ನಮ್ಮ ಸಜೆಷನ್ಸ್ ಇಲ್ದಿರ, ಅವ್ರಿಗೆ ಗೊತ್ತಿಲ್ದಿರ ಒಂದು ಮಿಸ್ತ್ರಿ ಒಂದು ಇದ್ರ ಮೇಲೆ ಕಟ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ. ಸೊ ಅವರೊಂದು ಪ್ಲ್ಯಾನ್ ಇದು ಮಾಡಿಕೊಂಡು ಅವ್ರು ಕಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದು ವಾಸ್ತು ದೋಷ ಇರುತ್ತೆ. ಸೊ ಸರಿಯಾಗಿ ಗಾಳಿ ಬರ್ತಾ ಇರಲ್ಲ, ಕರೆಕ್ಟ್ ಸನ್ಲೈಟ್ ಇರಲ್ಲ. ಸೊ ಆ ಟೈಮಲ್ಲಿ ಸೊ ಅದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ ಅಂದಾಗ ಅದಕ್ಕೆ ನಾವು ಪಿರಮಿಡ್ಸ್ ಸೊಲ್ಯೂಷನ್ಸ್ ಕೊಟ್ಟಾಗ ಏನಾಗುತ್ತೆ, ಸೊ ಅವ್ರಿಗೆ ಅದೊಂದು ದೋಷ ಏನಿರುತ್ತೆ ಆ ದೋಷ ಪ್ರಮಾಣ ಮಾಡಿ ಪಿರಮಿಡ್ಸಲ್ಲಿ ಅವ್ರಿಗೊಂದು ಸೊಲ್ಯೂಷನ್ಸ್ ಬರುವಂಥದ್ದು ಇರುತ್ತೆ. ಆ ಥರ ಮಾಡ್ಕೋಬೋದು. ಎಸ್, ಅಂದರೆ ನಮ್ಗೆ ಈ ಎಪಿಸೋಡ್ ಹೇಗೆ ಅಂದರೆ, ಈಗ ಮನೆ ಕಟ್ಟಾದಮೇಲೆ ಈ ಥರ ಸಮಸ್ಯೆಗಳು ಬಂದಾಗ ವಾಸ್ತುನ ಹೇಗೆ ಪಿರಮಿಡ್ ಸರಿ ಮಾಡುತ್ತೋ, ಸೊ ಅಂಥ ಡೌಟ್ ಯಾರಿಗೆಲ್ಲ ಇರುತ್ತೋ ಅವ್ರಿಗೆ ಈ ಪಾಡ್ಕಾಸ್ಟ್ ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ. ಅಷ್ಟು ಒಳ್ಳೆ ಇನ್ಫಾರ್ಮೇಷನನ್ನು ನೀವು ಕೊಟ್ಟಿದ್ದೀರಾ. ಆ್ಯಂಡ್ ಜೊತೆಗೆ ಈ ಥರ ಒಂದು ಕೊನೆಯದಾಗಿ ನೀವು ಹೇಳೋದಾದರೆ, ಇಷ್ಟು ಹೇಳಿನೂ ಕೆಲವರು ನನಗೆ ಬಿಲೀವ್ ಇಲ್ಲ, ನಾನು ಹೇಗೆ ಈ ಎನರ್ಜಿನ ನಾನು ಪಡ್ಕೊಳ್ಳಿ ಅಥವಾ ಪಿರಮಿಡ್ ಹೇಗೆ ನಂಬಲಿ ಅನ್ನೋರಿಗೆ ಏನು ಹೇಳ್ತೀರಾ? ಇಲ್ಲ, ಯಾವುದೇ ಒಂದಾದರೂ ನೀವು ಪ್ರಯೋಗ ಮಾಡಬೇಕು. ಪ್ರಯೋಗ ಮಾಡಿದಿರ ಇದಿಲ್ಲ ಸರಿ ಇಲ್ಲ ಅನ್ನೋಕ್ಕೆ ಬರೋದೇ ಇಲ್ಲ. ನೀವು ಒಂದು ಪಿರಮಿಡ್ ಯೂಸ್ ಮಾಡಿ, ಓಕೆನಾ. ಮೆಡಿಟೇಷನ್ ಪಿರಮಿಡ್ ಇದೆ, ಜಸ್ಟ್ 150 ರೂಪೀಸ್ ಕಾಸ್ಟು, ಸರಿನಾ. ನೀವು ಹೋಗ್ಬಿಟ್ಟು ಆ ಪಿರಮಿಡ್ನ ಯೂಸ್ ಮಾಡಿಕೊಂಡು ಮೆಡಿಟೇಷನ್ ಮಾಡಿ, ಅಥವಾ ನಾನು ಹೇಳಿದ ಪ್ರಯೋಗಗಳು ಮಾಡಿ, ಒಂದು ವಾಟರ್ ಚಾರ್ಜಿಂಗ್ ಮಾಡಿ, ಒಂದು ಫುಡ್ ಚಾರ್ಜ್ ಮಾಡಿ, ಒಂದು ಮೆಡಿಸಿನ್ಸ್ ಚಾರ್ಜ್ ಮಾಡಿ ಯೂಸ್ ಮಾಡಿ ನೋಡಿ. ನಿಮಗೆ ಬದಲಾವಣೆಗಳು ನಿಮಗೆ ಫೀಲ್ ಗೊತ್ತಾಗುತ್ತೆ. ನಂತರ ನೀವು ಉಳಿದಿದ್ದು ಯೂಸ್ ಮಾಡಿ. ನೀವು ಏನು ಯೂಸ್ ಮಾಡಿದಿರೇ ಅದು ಕೆಲಸ ಮಾಡಲ್ಲ, ಅದು ಗೊತ್ತಿಲ್ಲ, ಅದು ಸರಿ ಇಲ್ಲ ಅಂತ ಹೇಳಕ್ಕೆ ಬರಲ್ಲ ಅದು. ಯಾಕೆಂದರೆ ಇಟ್ಸ್ ನಾಟ್ ನ್ಯೂ ಥಿಂಗ್, ಓಕೆನಾ. ಪಿರಮಿಡ್ಸ್ ಬಂದು ಇತಿಹಾಸಗಳಿದೆ, ಪುರಾಣಗಳಿದೆ, ಆಯಿತಾ. ದೇವಸ್ಥಾನಗಳು, ಚರ್ಚು, ಮಸೀದಿ, ಗೋಪುರಗಳು, ಇದೆಲ್ಲ ಕಾನ್ಸೆಪ್ಟ್ ಬಂದು ಪಿರಮಿಡ್ ಕಾನ್ಸೆಪ್ಟ್, ಆಕಾಶ ತತ್ವ, ರಿಸೀವಿಂಗ್ ಆಫ್ ಎನರ್ಜಿ, ಸರಿನಾ. ಸೊ ನೀವು ಬಳಸಿ ನಿಮ್ಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಕೇಳಬೇಕು. ಅದನ್ನೇ ಬಳಸೋ ವಿಧಾನ ಇದೆ. ಸೊ ನೀವು ಆ ವಿಧಾನದಲ್ಲಿ ಬಳಸೋದ್ರಿಂದ ನಿಮ್ಗೆ 100% ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಎಸ್, ನಿಜವಾಗ್ಲೂ ಬಹಳ ಒಂದು ಒಳ್ಳೆ ಪಾಡ್ಕಾಸ್ಟ್ ಆಯಿತು. ಯಾಕಂದರೆ ತುಂಬ ಜನರಿಗೆ ಮನೆ ಕಟ್ಟಾದ್ಮೇಲೆ ಇಂಥ ಸಮಸ್ಯೆಗಳು ಅಥವಾ ತಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ತಮ್ಮ ಲೈಫಲ್ಲಿ ಆಗಿರುವಂಥ ಸಮಸ್ಯೆಗಳಿಗೆ ಪಿರಮಿಡ್ ಹೇಗೆ ಅದಕ್ಕೆ ಸಹಾಯ ಮಾಡುತ್ತೆ, ಅದನ್ನು ಕಡಿಮೆ ಮಾಡೋದಕ್ಕಾಗಿರ್ಬೋದು ಅಥವಾ ಅದನ್ನು ಇಲ್ಲ ಅನ್ನುವಂತೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಒಳ್ಳೆ ಮಾಹಿತಿಯನ್ನು ನಮಗೆ ಕೊಟ್ಟು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.